ओम शांति ओम शांति ओम शांति ओम। हसरत है हमारी बाबा, कर दो वो पूरी आके। मिल जाओ प्यारे बाबा हम बच्चों से आके। मिल जाओ प्यारे बाबा हम बच्चों से आके। हसरत है हमारी बाबा, कर दो वो पूरी आके। मिल जाओ प्यारे बाबा हम बच्चों से आके। मिल जाओ प्यारे बाबा हम बच्चों से आके। अंबर पे आँख उठाए, मन तो उड़ता ही जाए। संगम के सुहाने सुख जो हम लूटे तो लुटाए। दिव्य चितवन से नस नस को भर दे आज आके। मिल जाओ प्यारे बाबा हम बच्चों से आके। मिल जाओ प्यारे बाबा हम बच्चों से आके। तू जो धरा पे पधारे, गुल खिल जाते हैं न्यारे। गुलशन तो महक जाए, तू जो इसे सवारे। हर गुल में भरते बाबा तू खुशबू स्वर्गिक सी आके। मिल जाओ प्यारे बाबा हम बच्चों से आके। मिल जाओ प्यारे बाबा हम बच्चों से आके। हसरत है हमारी बाबा, कर दो वो पूरी आके। मिल जाओ प्यारे बाबा हम बच्चों से आके। मिल जाओ प्यारे बाबा हम बच्चों से आके। ओम शांति। ಅವ್ಯಕ್ತ ಬಾಪ್ತಾದ ಬಾಬರವರ ಮಹಾವಾಕ್ಯ 24/2/2002 ಮುರಳಿ ರಿವೈಸ್ ಆಗ್ತಾ ಇದೆ. 24/2/2002 ಮುರಳಿ. ಇವತ್ತು 6/10/24. महावाक्य शिरोनामे, बाप को प्रत्यक्ष करने के लिए अपनी व दूसरों की वृत्ति को पॉजिटिव बनाओ. ತಂದೆಯನ್ನು ಪ್ರತ್ಯಕ್ಷಗೊಳಿಸಲು ತಮ್ಮ ದೃಷ್ಟಿಯನ್ನು ಅನ್ಯರ ದೃಷ್ಟಿಯನ್ನು ಪಾಸಿಟಿವ್ ಮಾಡಿ. ತಮ್ಮ ವೃತ್ತಿಯನ್ನು ಅನ್ಯರ ವೃತ್ತಿಯನ್ನು ಸಕಾರಾತ್ಮಕಗೊಳಿಸಿರಿ. ತಂದೆಯನ್ನು ಪ್ರತ್ಯಕ್ಷ ಮಾಡಲು ತಮ್ಮ ಮತ್ತು ಅನ್ಯರ ವೃತ್ತಿಯನ್ನು ಸಕಾರಾತ್ಮಕಗೊಳಿಸಿರಿ. अच्छा, आज विश्व कल्याणकारी बाप दादा अपने चारों ओर के बच्चों को देख रहे हैं, हर्षित हो रहे हैं. ವಿಶ್ವ ಕಲ್ಯಾಣಕಾರಿ ತಂದೆ ನಾಲ್ಕು ಕಡೆಯಲ್ಲಿರುವ ತಮ್ಮ ಮಕ್ಕಳನ್ನು ನೋಡಿ ಹರ್ಷ ಪಡ್ತಾ ಇದ್ದಾರೆ. ಹರೇಕ ಬಚ್ಚೆ ಕೆ ಮನ್ ಕೆ ಉಮಂಗ್ ದೇಖ್ ಬಿ ರಹೆ ಹೈ. ಪ್ರತಿಯೊಂದು ಮಕ್ಕಳ ಅಂತರಂಗದಲ್ಲಿರುವ ಉಮಂಗನ್ನ, ಉತ್ಸಾಹವನ್ನ ನೋಡ್ತಾ ಇದ್ದಾರೆ ಬಾಬಾ. ಸುನ್ ಬಿ ರಹೆ ಹೈ, ಕೇಳ್ತಾ ಇದ್ದಾರೆ. ಸಭಿ ಕೆ ಮನ್ ಮೇ ಲಕ್ಷ್ಯ ಏಕಿ ಹೈ. ಎಲ್ಲ ಮಕ್ಕಳ ಒಳಗಡೆ ಇರುವಂತ ಉತ್ಸಾಹವನ್ನ ನೋಡ್ತಿದ್ದಾರೆ, ಕೇಳ್ತಿದ್ದಾರೆ. ಎಲ್ಲರ ಮನಸ್ಸಲ್ಲಿ ಒಂದೇ ಲಕ್ಷ್ಯ ಇದೆ, ಜಲ್ದಿ ಸೆ ಜಲ್ದಿ ಬಾಪ್ ಸಮಾನ್ ಬನೆ. ಎಲ್ಲ ಮಕ್ಕಳ ಮನಸ್ಸಲ್ಲಿ ಏನಿದೆ? ಆದಷ್ಟು ಬೇಗ ನಾನು ತಂದೆಯ ಸಮಾನ ಆಗ್ಬೇಕು. लक्ष्य को देख, हिम्मत को देख, श्रेष्ठ संकल्प को देख बाप दादा खुश है.
ಎಷ್ಟು ಶ್ರೇಷ್ಠ ಲಕ್ಷ್ಯ ಇಟ್ಕೊಂಡಿದ್ದಾರೆ ಮಕ್ಕಳು, ಎಷ್ಟು ಸಾಹಸ ಇದೆ ಮಕ್ಕಳಲ್ಲಿ, ಎಷ್ಟು ಶ್ರೇಷ್ಠ ಸಂಕಲ್ಪ ಇದೆ. ಇದನ್ನ ನೋಡಿ ಬಾಪ್ತಾದವರಿಗೆ ಬಹಳ ಖುಷಿ ಇದೆ. ಏನು ಲಕ್ಷ್ಯ? ಜಲ್ದಿ ಸೆ ಜಲ್ದಿ ಬಾಪ್ ಸಮಾನ್ ಬನೆ. ಎಂಥ ಶ್ರೇಷ್ಠ ಲಕ್ಷ್ಯ, ಎಷ್ಟು ಒಳ್ಳೆಯ ಒಂದು ಸಾಹಸ, ಎಷ್ಟು ಶ್ರೇಷ್ಠವಾದ ಸಂಕಲ್ಪ. ಇದನ್ನ ನೋಡಿ ಬಾಬನಿಗೆ ಬಹಳ ಖುಷಿ. साथ साथ यह भी देख रहे हैं लक्ष्य सबका बहुत ऊंचे ते ऊंचा है, लेकिन लक्ष्य बहಳ ಶ್ರೇಷ್ಠ ಇಟ್ಕೊಂಡಿದ್ದಾರೆ. ಆದರೆ ಪ್ರತ್ಯಕ್ಷ ರೂಪ ಮೇ ಲಕ್ಷಣ ನಂಬರ್ 1 है. ಎಲ್ಲರ ಲಕ್ಷ್ಯವನ್ನ ಶ್ರೇಷ್ಠ ನಂಬರ್ 1 ಬಹಳ ಚಂದ ಇಟ್ಕೊಂಡಿದ್ದಾರೆ. ಆದರೆ ಲಕ್ಷ್ಯಕ್ಕೆ ತಕ್ಕಂತೆ ಏನು ಲಕ್ಷಣ ಇರಬೇಕು ಅದು ನಂಬರ್ 1 ಇದೆ. लक्ष्य और लक्षण समान होना अर्थात बाप समान बनना. लक्ष्य ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳುವುದಂತಂದ್ರೆ ತಂದೆಯ ಸಮಾನ ಆಗುವುದು. जो सेवा के स्टेज पर निमित्त बच्चे हैं वह सदा एक ही संकल्प में रहते. ಸೇವಾ ಸ್ಟೇಜಿನಲ್ಲಿ ನಿಮಿತ್ತ ಆಗಿರುವಂತಹ ಮಕ್ಕಳು ಸದಾ ಕಾಲಕ್ಕೂ ಒಂದೇ ಸಂಕಲ್ಪವನ್ನು ಇಟ್ಕೊಂಡಿರ್ತಾರೆ. बाप को प्रत्यक्ष कैसे करे कब होगा. ಬಾಬನನ್ನ ಪ್ರತ್ಯಕ್ಷ ಹೆಂಗೊಳಿಸೋದು, ಯಾವಾಗ ಬಾಬಾ ಪ್ರತ್ಯಕ್ಷ ಆಗ್ತಾರೆ? ಐಸೆ ಸಂಕಲ್ಪ ಚಲ್ತಾ ಹೇನಾ. ಸೇವೆಗೆ ನಿಮಿತ್ತ ಆಗಿರುವಂತಹ ಮಕ್ಕಳಿಗೆ ಯಾವಾಗಲೂ ಸಂಕಲ್ಪ ಇರ್ತದೆ, ಬಾಬನನ್ನು ಬೇಗ ಬೇಗ ಪ್ರತ್ಯಕ್ಷಗೊಳಿಸಬೇಕು. ಯಾವಾಗ ಪ್ರತ್ಯಕ್ಷ ಆಗೋದು? ಈ ಸಂಕಲ್ಪ ನಡೀತಾ ಇರ್ತದೆ. ಬಾಪ್ ಫಿರ್ ಬಚ್ಚನ್ ಸೆ ಪೂछते. ಬಾಬಾ ಮತ್ತೆ ಮಕ್ಕಳಿಗೆ ಪ್ರಶ್ನಿಸ್ತಾರೆ, ಬಚ್ಚೆ आप सभी संपन्न संपूर्ण स्वरूप में स्वयं कब प्रत्यक्ष होंगे. ಸೇವೆಗೆ ನಿಮಿತ್ತ ಆಗಿರೋ ಮಕ್ಕಳು ಏನಂತಾರೆ, ಬಾಬನನ್ನ ಪ್ರತ್ಯಕ್ಷ ಯಾವಾಗ ಮಾಡೋದು, ಹೆಂಗ್ ಮಾಡೋದು ಅಂತ ಹೇಳ್ಕೊಂಡು ಮಕ್ಕಳಿಗೆ ಅಂತ ಸಂಕಲ್ಪ ಮಾಡೋ ಮಕ್ಕಳಿಗೆ ಬಾಬಾ ಪ್ರಶ್ನಿಸ್ತಾರೆ, ಮಕ್ಕಳೇ ಆಪ್ ಸಭಿ ತಾವೆಲ್ಲರೂ ಸಂಪನ್ನ ಮತ್ತೆ ಸಂಪೂರ್ಣ ಸ್ವರೂಪದಲ್ಲಿ ಯಾವಾಗ ಪ್ರತ್ಯಕ್ಷ ಆಗ್ತೀರಿ? ನಾವೇನಂತೀವಿ, ಬಾಬಾ ಯಾವಾಗ ಪ್ರತ್ಯಕ್ಷ ಆಗ್ತಾರೆ? ಬಾಬಾ ಏನಂತಾರೆ, ಮಕ್ಕಳು ತಮ್ಮ ಸಂಪನ್ನ ಮತ್ತು ಸಂಪೂರ್ಣ ಸ್ವರೂಪದಲ್ಲಿ ಯಾವಾಗ ಪ್ರತ್ಯಕ್ಷ ಆಗ್ತಾರೆ? बाप का क्वेश्चन है बच्चों प्रति. वह डेट भी फिक्स की है, वह डेट फिक्स नहीं होनी है. ಬಾಬಾ ಹೇಳ್ತಾರೆ, ಫಿಕ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಫಿಕ್ಸ್ ಮಾಡಿದ್ದೀರಾ? ತಮ್ಮ ಸಂಪನ್ನ ಮತ್ತು ಸಂಪೂರ್ಣ ಸ್ವರೂಪವನ್ನ ಪ್ರತ್ಯಕ್ಷಗೊಳಿಸುವಂತ ದಿನಾಂಕ ಫಿಕ್ಸ್ ಮಾಡಿದ್ದೀರಾ? डबल फॉरनर्स कहते हैं कोई भी प्रोग्राम की डेट 1 साल पहले फिक्स किया जाता. ವಿದೇಶರ ಹತ್ರ ಕೇಳ್ರಿ, ಯಾವುದೇ ಒಂದು ಕಾರ್ಯಕ್ರಮ ಇತ್ತಂದ್ರೆ 1 ವರ್ಷ ಮೊದಲೇ ಅದನ್ನ ಫಿಕ್ಸ್ ಮಾಡ್ತಾರೆ. ऐसे कहते हैं ना. बाबा कहते हैं स्वयं को प्रत्यक्ष करने की डेट फिक्स की है. ಸ್ವಯಂ ಅನ್ನು ಪ್ರತ್ಯಕ್ಷಗೊಳಿಸುವಂತಹ ದಿನಾಂಕವನ್ನ ನಿಗದಿಗೊಳಿಸಿದಿರಾ? आप सभी संपन्न संपूर्ण स्वरूप में स्वयं कब प्रत्यक्ष होंगे. ನನ್ನ ಸಂಪನ್ನ ಸ್ವರೂಪ, ಸಂಪೂರ್ಣ ಸ್ವರೂಪ ನೀವು ಯಾವಾಗ ಪ್ರತ್ಯಕ್ಷ ಆಗ್ತೀರಿ? फिक्स किया जाता है ना. स्वयं को प्रत्यक्ष करने की डेट फिक्स की है. मीटिंग तो बहुत की है, करते ही रहते हैं. आज फलानी मीटिंग है, कल फलानी मीटिंग है. ಮೀಟಿಂಗ್ ಇದೆಲ್ಲ ದಿನಾಂಕ ಫಿಕ್ಸ್ ಇರ್ತದೆ. ಇವತ್ತಿಂತ ಮೀಟಿಂಗ್ ಇದೆ, ನಾಳೆ ಇಂಥ ಮೀಟಿಂಗ್ ಇದೆ. अभी भी कितने मीटिंग वाले आए हैं? 3 मीटिंग वाले आज भी बैठे हैं. 3 ಟೈಪಿನ ಮೀಟಿಂಗ್ ಮಾಡುವಂತ ಗ್ರೂಪ್ ಇವತ್ತು ಬಾಬನ ಮುಂದೆ ಕೂತ್ಕೊಂಡಿದ್ದಾರೆ. ಯಾತ ಬಹುತ್ ಅಚ್ಚಾ ಮೀಟಿಂಗ್ ಮಾಡಿ, ಲೇಕಿನ್ ಇಸ್ ಮೀಟಿಂಗ್ ಕಿ ಡೇಟ್ ಕೌನ್ ಸಿ ಹೈ? ಬಾಬಾ ಹೇಳ್ತಿದ್ದಾರೆ, ಸ್ವಯಂ ಅನ್ನು ಸಂಪನ್ನ ಮತ್ತು ಸಂಪೂರ್ಣ ರೂಪದಲ್ಲಿ ಪ್ರತ್ಯಕ್ಷಗೊಳಿಸುವಂತಹ ಮೀಟಿಂಗಿನ ಡೇಟ್ ಯಾವಾಗ? ಜೋ ಸೋಚೆ ವಹಿ ಬೋಲ್ ಹೋ. ಹಾಗಾದ್ರೆ ಹೆಂಗಿರ್ಬೇಕು ನಾವು? ಜೋ ಸೋಚೆ ವಹಿ ಬೋಲ್ ಹೋ. ನಾವು ಏನು ಯೋಚಿಸ್ತೀವೋ ಅದೇ ಮಾತಿರ್ಬೇಕ. ವಹಿ ಕರ್ಮ ಹೋ. ನಮಗೇನು ಯೋಚನೆ ಇದೆ ಅದೇ ರೀತಿ ಮಾತಿರ್ಬೇಕು, ಅದೇ ರೀತಿ ಕರ್ಮ ಇರಬೇಕು. ಸಂಕಲ್ಪ, ಮಾತು, कर्म तीनों श्रेष्ठ लक्षण प्रमाण हो.
ಸಂಕಲ್ಪ, ಮಾತು, ಕರ್ಮ ಮೂರು ಸಹ ಶ್ರೇಷ್ಠ ಲಕ್ಷಣದ ತರಹ ಇರಬೇಕು. ಶ್ರೇಷ್ಠ ಲಕ್ಷಣ ಕಂಡು बरಬೇಕು. बाप दादा देखते हैं ये सर्व विश्व कल्याण के निमित्त बने हुए बच्चे सर्व आत्माओं के कल्याणकारी प्रत्यक्ष रूप में स्टेज पर कब आएंगे. ಬಾಬಾ ಅಂತಿದ್ದಾರೆ, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಆಗಿರುವಂಥ ಮಕ್ಕಳು, ಸರ್ವ ಆತ್ಮಗಳ ಕಲ್ಯಾಣಕಾರಿ ಆತ್ಮಗಳು, ನೀವು ಪ್ರತ್ಯಕ್ಷ ರೂಪದಲ್ಲಿ ಸ್ಟೇಜಿನ ಮೇಲೆ ಯಾವಾಗ ಬರ್ತೀರಿ. ಹರೇಕ ಗುಪ್ತ पुरुषार्थ में ही, हरेक गुप्त लगन में ही, ये भी बाप दादा देखते ही गुप्त पुरुषार्थ, गुप्त लगन ಇದನ್ನ ಬಾಪ್ ದಾदा ನೋಡ್ತಾ ಇದ್ದಾರೆ. लेकिन इस विशेष संकल्प की लगन में मगन कब होंगे. ಬಾಬಾ ಅಂತಿದ್ದಾರೆ, ವಿಶೇಷವಾದ ಈ ಸಂಕಲ್ಪದ ಲಗನ್ನಲ್ಲಿ ಮಗ್ನ ಯಾವಾಗ, ಕಬ್ ಹೊಂಗೆ. ಯಾವ ವಿಶೇಷ ಸಂಕಲ್ಪ? ನನ್ನ ಸಂಪನ್ನ ಮತ್ತು ಸಂಪೂರ್ಣ ಸ್ವರೂಪವನ್ನ ನಾವು ಸ್ಟೇಜಿನ ಮೇಲೆ ಪ್ರತ್ಯಕ್ಷಗೊಳಿಸುವುದು. ಈ ವಿಶೇಷ ಸಂಕಲ್ಪ ಲಗನ್ನಲ್ಲಿ ಮಗ್ನ ಕಬ್ ಹೊಂಗೆ. ಲಗನ್ तो है ना, लगन ಇದೆ ಅಲ್ವಾ, संकल्प ಇದೆ ಅಲ್ವಾ. निरंतर इस संकल्प को संपन्न करने में मगन रहना. ನಿರಂತರವಾಗಿ ಏನ್ ಸಂಕಲ್ಪ ಇಟ್ಕೊಂಡಿವೋ ಆ ಪ್ರಕಾರ ಸಂಪನ್ನ ಆಗ್ಲಿಕ್ಕೆ ಮಗ್ನಾಗಿ ಬಿಡಬೇಕು. निरंतर इसी संकल्प को पूर्ण करने के प्रैक्टिकल स्वरूप में हो. ಈ ಸಂಕಲ್ಪವನ್ನ ಪೂರ್ಣಗೊಳಿಸಲಿಕ್ಕೆ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಇರಬೇಕು. ಅಭಿ ಸಂಕಲ್ಪ ಅವರು ಪ್ರತ್ಯಕ್ಷ ಕರ್ಮ ಮೇ ಅಂತರ ಹೈ. ಸಂಕಲ್ಪ ಇದೆ, ಆದರೆ ಪ್ರತ್ಯಕ್ಷ ಕರ್ಮದಲ್ಲಿ ಮಾತ್ರ ಅಂತರ ಇದೆ. ಹೋನಾ ತೋ ಹೈ ಹಿ, करना भी बच्चों को ही. बाप तो बैकಬೋನ್ है ಆಗ್ಲೇಬೇಕು, ಮಕ್ಕಳು ಸಹಿತ ಮಾಡಲೇಬೇಕಾ ರೀತಿ. ಬಾಬಾ ಅಂತೂ ಸದಾ ಕಾಲಕ್ಕೂ ಬೆನ್ನೆಲುಬಾಗಿ ಇರ್ತಾರೆ. ಏನ್ ಹೇಳ್ದಂಗಾಯ್ತು ಬಾಬಾ ಇಷ್ಟೊತ್ತು? ಎಲ್ಲ ಮಕ್ಕಳ ಲಕ್ಷ್ಯ ಮನಸ್ಸಲ್ಲಿ ಒಂದೇ ಇದೆ. ಏನದು? ಜಲ್ದಿ ಜಲ್ದಿ ಬಾಬನ ಸಮಾನ ಆಗ್ಬೇಕು. ಮಕ್ಕಳ ಲಕ್ಷ್ಯ ಶ್ರೇಷ್ಠ, ಸಾಹಸ ಶ್ರೇಷ್ಠ, ಸಂಕಲ್ಪ ಶ್ರೇಷ್ಠ. ಪ್ರತ್ಯಕ್ಷ ರೂಪದಲ್ಲಿ ಲಕ್ಷಣ ಕಂಡು ಬರಬೇಕು. ಏನ್ ಲಕ್ಷಣ? ತಂದೆಯ ಸಮಾನಾಗಿರುವ ಲಕ್ಷಣ. ಬಾಬಾ ಹೇಳ್ತಿದ್ದಾರೆ, ಸ್ವಯಂವನ್ನು ಸಂಪನ್ನ ಸಂಪೂರ್ಣ ಸ್ವರೂಪದಲ್ಲಿ ಜಗತ್ತಿನ ಮುಂದೆ ಪ್ರತ್ಯಕ್ಷಗೊಳಿಸಬೇಕು. ಮಕ್ಕಳ ಸಂಕಲ್ಪ ಏನಿದೆ, ಮಾತು ಏನಿದೆ, ಕರ್ಮ ಏನಿದೆ, ಇದು ಮೂರು ಸಮಾನವಾಗಿ ಕಂಡು ಬರಬೇಕು. ಸ್ವಯಂವನ್ನು ಪ್ರತ್ಯಕ್ಷಗೊಳಿಸುವಂಥ ದಿನಾಂಕವನ್ನ ಫಿಕ್ಸ್ ಮಾಡಿ. ಆದ್ರಿಂದ ಸಂಕಲ್ಪ, ಮಾತು, ಕರ್ಮ ಮೂರು ಸಹ ಶ್ರೇಷ್ಠ ಲಕ್ಷಣ ಪ್ರಮಾಣ ಇರಬೇಕು. ಸರ್ವ ಆತ್ಮಗಳ ಪ್ರತಿ ಕಲ್ಯಾಣಕಾರಿ ಇವರು ಅನ್ನುವಂಥದ್ದು ಪ್ರತ್ಯಕ್ಷ ಆಗ್ಬೇಕು. ಕಲ್ಯಾಣದ ನಿಮಿತ್ತ ಬನೆ ಹುಯ್ಯೆ ಬಚ್ಚೆ ಇವರು ಅನ್ನೋದು ಗೊತ್ತಾಗಬೇಕು. ಸಂಕಲ್ಪಕ್ಕೂ ಸಂಪನ್ನಗೊಳಿಸುವುದರಲ್ಲಿ ಮಗ್ನಾಗಿರ್ಬೇಕು ಮಕ್ಕಳು. ಸಂಕಲ್ಪವನ್ನ ಪೂರ್ಣ ರೂಪದಲ್ಲಿ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ತನ್ನಿ. ಬಾಬಾ ಹೇಳ್ತಿದ್ದಾರೆ, ಏನ್ ಸಂಕಲ್ಪ? ಏನ್ ಸಂಕಲ್ಪ? ನಾನು ಸಂಪನ್ನ ಮತ್ತು ಸಂಪೂರ್ಣ ಸ್ವರೂಪವನ್ನು ಈ ಸೃಷ್ಟಿಯ ಮುಂದೆ ಪ್ರತ್ಯಕ್ಷಗೊಳಿಸಬೇಕನ್ನೋದೇ ನಮ್ಮ ಸಂಕಲ್ಪ. तो बाप दादा देख रहे थे, सबसे तीव्र गति की सेवा है. सबसे तीव्र गति की सेवा ಯಾವುದು? ವೃತ್ತಿ ದ್ವಾರ ವೈಬ್ರೇಷನ್ ಫೈಲಾವು. ತೀವ್ರ ಗತಿಯ ಸೇವೆ ಯಾವುದಂದ್ರೆ ವೃತ್ತಿಯ ಮೂಲಕ ವೈಬ್ರೇಷನ್ ಅನ್ನು ಹರಡಿಸಿರಿ. ಇದು ಎಲ್ಲಕ್ಕಿಂತ ತೀವ್ರ ಗತಿಯ ಸೇವೆ. ವೃತ್ತಿ ಅಂದ್ರೇನು? ಅಟಿಟ್ಯೂಡ್. ಅಟಿಟ್ಯೂಡ್ ಅಂದ್ರೇನು? ಫ್ರೀಕ್ವೆಂಟ್ ರಿಪಿಟೇಷನ್ ಆಫ್ ಅವರ್ ಥಾಟ್ಸ್. ರಿಸಲ್ಟ್ ಏನು? ಅಟಿಟ್ಯೂಡ್. ಬಾರಿ 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 ಒಬ್ಬರ ಬಗ್ಗೆ ಸಂಕಲ್ಪ ಮಾಡ್ತೀನಿ ಅಂದ್ರೆ ನನ್ನ ಮನೋವೃತ್ತಿಯೇ ಅವರ ಪ್ರತಿ ಹಂಗಾಗ್ಬಿಡ್ತದೆ. ಅದು ಅಟಿಟ್ಯೂಡ್. ಹಿಂದೆ ತಮಗೆಲ್ಲ ಉದಾಹರಣೆ ಕೊಡ್ತಿದ್ದೆವು. ಒಬ್ಬ MD ಇರ್ತಾನೆ, ಅವನ ಹತ್ತಿರ ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್, ಅವನ ಹತ್ತಿರ ಒಬ್ಬ ಯೂನಿಯನ್ ಲೀಡರ್ ಏನ್ ಮಾಡ್ತಾನೆ, ಭೇಟಿಯಾಗಬೇಕಂತ ಬರ್ತಾನೆ. ಅಷ್ಟೊತ್ತಿಗೆ ಅವನು ಬಂದ ಕೂಡಲೇ ಒಳಗಡೆ MD, ಇಲ್ಲ ಅವರು ಬ್ಯುಸಿ ಇದ್ದಾರೆ ಅಂತ ಹೇಳಿ ಕಳಿಸು. ಮತ್ತೆ ಪುನಃ ಮಧ್ಯಾಹ್ನ ಬರ್ತಾನೆ,
ಅಷ್ಟೊತ್ತಿಗೆ ಅವನು ಇಲ್ಲ ಅವರು ಮೀಟಿಂಗಲ್ಲಿ ಅಂತ ಹೇಳಿ ಕಳಿಸು. ಭೇಟಿಯಾಗ್ಲಿಕ್ಕೇ ತಯಾರಿಲ್ಲ. ಯಾಕೆಂದ್ರೆ ಇವನ ಆಟಿಟ್ಯೂಡ್ ಏನು? ಅವನ ಪ್ರತಿ ಏನು ಸ್ಟ್ರೈಕ್ದು ತಗೊಂಬಂದಾನೋ, ಏನು ಅರ್ಜಿ ತಗೊಂಬಂದಾನೋ, ಏನ್ ಡಿಮಾಂಡ್ ತಗೊಂಬಂದಾನೋ, ಬರೀ ಅವನ ಪ್ರತಿ ಆಟಿಟ್ಯೂಡ್. ಭೇಟಿಯಾಗ್ಲಿಕ್ಕೇನೆ ತಯಾರಿಲ್ಲ. ಒಂದು ವಾರ ಬಿಟ್ಟ ಮೇಲೆ ಮಾರ್ಕೆಟ್ಗೆ ಹೋಗಿರ್ತಾನೆ ಅಂಗಡಿ, ಹಂಗ ಸಾಮಾನು ತಗೊಳ್ಳಿಕ್ಕೆ. ಅದು ಹಣ್ಣಿನ ಅಂಗಡಿ ಮುಂದೆ ನಿಂತಿದ್ದಾನೆ. ಅಷ್ಟೊತ್ತಿಗೆ ಇವನು ಯೂನಿಯನ್ ಲೇಬರ್ ಏನದ, ಯೂನಿಯನ್ ಲೀಡರ್, ಅವನು ಮಾರ್ಕೆಟಿಗೆ ಬಂದಿದ್ದ. ಬಂದ ಅಯ್ಯೋ ಸಾಹೇಬ್ರೆ ನಮಸ್ಕಾರ ಅಂತ ಇಷ್ಟು ಖುಷಿಯಿಂದ ಪ್ರೀತಿಯಿಂದ ಹತ್ತಿರ ಬರ್ತಾನೆ. ಮತ್ತೇನು? ಇಲ್ಲ ಸರ್, ನಾನು ನಿಮ್ಮನ್ನ ಒಂದ್ ದಿವಸ ಬಂದೆ, ಬೆಳಿಗ್ಗೆ ಬಂದೆ, ಮಧ್ಯಾಹ್ನ ಬಂದೆ, ನಿಮ್ಮನ್ನು ಭೇಟಿಯಾಗ್ಬೇಕಂತ. ನಿನ್ನೆ ನನ್ನ ಮಗಳಿಗೆ ಮದುವೆ ಇತ್ತು, ನಿಮ್ಮನ್ನ ಬರಮಾಡ್ಕೋಬೇಕಂತ ಆಸೆ ಇತ್ತು ನನಗೆ ಅಂತಾನೆ. ಅಂದ್ರೆ ಇವನ ಆಟಿಟ್ಯೂಡ್ ಏನವನ ಪ್ರತಿ, ಇವನೇನೋ ಹಂಗಿರ್ಬೇಕು ಹಿಂಗಿರ್ಬೇಕು, ಏನೋ ಡಿಮಾಂಡ್ ತಗೊಂಡ್ ಬಂದಿರ್ಬೇಕು, ಏನೋ ಸ್ಟ್ರೈಕ್ ಮಾಡ್ತಾನೋ, ಏನೋ ಹೇಳ್ತಾನೇನೋ, ಇದ್ದೇ ಅವನ ತಲೆಯಲ್ಲಿ ಆಟಿಟ್ಯೂಡ್. ಆದ್ರಿಂದ ಒಬ್ಬ ವ್ಯಕ್ತಿಯನ್ನ ಹಿಂಗ್ ಕಂಡ ಕೂಡ್ಲೆ ಅವನ ಹಂಗೆ ಅಂತ ಅರ್ಥ ಅಲ್ವೇ ಅಲ್ಲ. ನಮ್ಮ ಆಟಿಟ್ಯೂಡ್ ಆ ರೀತಿ ಯಾರ ಪ್ರತಿನೂ ಬೆಳಿಬಾರದು. ವೃತ್ತಿ ದ್ವಾರ ವೈಬ್ರೇಷನ್ ಫೈಲಾವು. ನಮ್ಮ ಶ್ರೇಷ್ಠ ವೃತ್ತಿಯಿಂದ ಆಟಿಟ್ಯೂಡ್ನಿಂದ ವೈಬ್ರೇಷನ್ ಅನ್ನ ಹರಡಿಸಿರಿ. ಇದು ತೀವ್ರಗತಿಯ ಸೇವೆ. ವೃತ್ತಿ ಬಹುತ್ ತೀವ್ರ ರಾಕೆಟ್ ಸೇ ಬಿ ತೇಜ್ ಹೈ. ಈ ಆಟಿಟ್ಯೂಡ್ ಇದೆಲ್ಲ, ಇದು ತೀವ್ರಗತಿಯ ರಾಕೆಟ್ಗಿಂತಲೂ ಸಹಿತ ತೇಜ್. नेक्स्ट, वृत्ति द्वारा वायुमंडल को परिवर्तन कर सकते हो. ವೃತ್ತಿಯ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡಲು ಸಾಧ್ಯ. जहां चाहो जितनी आत्माओं के प्रति चाहो वृत्ति द्वारा यहाँ बैठे बैठे पहुंच सकते हो. ನಮ್ಮ ಶ್ರೇಷ್ಠ ಆಟಿಟ್ಯೂಡ್ ಮೂಲಕ ಇಲ್ಲಿ ಕೂತಲ್ಲೇ ನಾವು ಯಾವ ಆತ್ಮಗಳ ಹತ್ತಿರನೂ ಬೇಕಾದ್ರೆ ಏನ್ ಮಾಡಬಹುದು, ಹೋಗ್ಬಹುದು. नेक्स्ट, वृत्ति द्वारा दृष्टि और सृष्टि परिवर्तन कर सकते हो. ನಮ್ಮ ಆಟಿಟ್ಯೂಡ್ ನಿಂದ ನಮ್ಮ ದೃಷ್ಟಿ ಮತ್ತೆ ಸೃಷ್ಟಿಯನ್ನ ಪರಿವರ್ತನೆ ಮಾಡಲು ಸಾಧ್ಯ. लेकिन एक बात वृत्ति द्वारा सेवा करने में रुकावट डाल रही है. ಎಷ್ಟು ಕುಂತಲ್ಲೇ ಒಳ್ಳೆ ಆಟಿಟ್ಯೂಡ್ ಇಟ್ಕೊಂಡ್ಬಿಟ್ಟೆ ಮುಗೀತಪ್ಪ. ಎಷ್ಟು ಅದು ತೀವ್ರಗತಿಯ ರಾಕೆಟ್, ವಾಯುಮಂಡಲ ಪರಿವರ್ತನೆ ಮಾಡಬಹುದು. ಎಷ್ಟು ಆತ್ಮಗಳ ಪ್ರತಿ ಬೇಕಾದ್ರೂ ವೃತ್ತಿಯ ಮೂಲಕ ಕೂತ್ಕೊಂಡಲ್ಲೇ ಏನ್ ಮಾಡ್ಬೋದು, ವೈಬ್ರೇಷನ್ ಕಳಿಸ್ಬೋದು. ವೃತ್ತಿಯ ಮೂಲಕ ನಮ್ಮ ದೃಷ್ಟಿ ಮತ್ತೆ ಸೃಷ್ಟಿಯನ್ನ ಪರಿವರ್ತನೆ ಮಾಡಬಹುದು. ಇಷ್ಟು ಶ್ರೇಷ್ಠವಾದ ಸೇವೆ ಮಾಡುವಂತಹ ಟೆಕ್ನಿಕ್ ಯಾವುದರ ಮೂಲಕ, ವೃತ್ತಿ ದ್ವಾರ ವೈಬ್ರೇಷನ್ ಫೈಲಾವೋ ಅಂತ ಗೊತ್ತಿದ್ದುಕೊಂಡು ಇದಕ್ಕೆ ರುಕಾವಟಿ ಏನು, ತಡೆ ಏನು? वृत्ति द्वारा वाइब्रेशन फैलता है. आपके जड़ चित्र अब तक भी लास्ट जन्म तक भी वाइब्रेशन द्वारा सेवा कर रहे हैं ना. ನಮ್ಮ ಜಡ ಚಿತ್ರ ನೋಡಿ, ಇವತ್ತಿನ ತನಕನು ನಾವಿನ್ನು ಕೊನೆಯ ಜನ್ಮಕ್ಕೆ ಬಂದಿವಿ. ಈ ಲಾಸ್ಟ್ ಜನ್ಮ ತನಕನು ವೈಬ್ರೇಷನ್ ಮೂಲಕ ಏನ್ ನಡೀತಾ ಉಂಟು, ಸೇವೆ ನಡೀತಾ ಇದೆ. ದೇಖಾ ಹೇನಾ, ಮಂದಿರ್ ದೇಖೆ ಹೇನಾ, ನೋಡಿದಿರಾ ಮಂದಿರವನ್ನ? ನವರಾತ್ರಿಯಲ್ಲಿ ಮಂದಿರ ಹೆಂಗಿದೆ ದೇಖೆ ಹೇನಾ? ಡಬಲ್ ಫಾರ್ನೆಸ್ ಮಂದಿರ್ ದೇಖೆ ನಹಿ ದೇಖೆ ಹೊತ್ತೋ ದೇಖ್ ಲೇನಾ. ನೀವು ನೋಡಿಲ್ಲ ಅಂತಂದ್ರೆ ನೋಡಿ, ಬೆಳಿಗ್ಗೆ 3-4 ಗಂಟೆಗೆ ಬನ್ನಿ. ಇಲ್ಲಿ ಪಕ್ಕದ ದುರ್ಗಾದೇವಿ ಟೆಂಪಲ್ಗೆ ಬಂದ್ರೆ ಏನ್ ಜನ 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 ಜನ. ಆ ಮೂರ್ತಿ ನೋಡಿದ್ರೆ ಜಡ ಮೂರ್ತಿ, ಆದ್ರೆ ಅಲ್ಲಿ ಏನಿದೆ ಅಲ್ಲಿ ವೈಬ್ರೇಷನ್. ಇವತ್ತಿಗೂ ಜಡ ಮೂರ್ತಿಯ ವೈಬ್ರೇಷನ್ ಮೂಲಕ ಅಷ್ಟು ಸೇವೆ ಆಗ್ತಾ ಇದೆ. ನೈ ದೇಖೆ ಹೋನಾ ದೇಖ್ ಲೇನಾ, आपके ही मंदिर है ना कुमारिया, आपके मंदिर है. इंडिया वालों के मंदिर है ಹೇಳಿ ಕುಮಾರಿಯರು, ನಿಮ್ಮ ಮಂದಿರನ ವಿದೇಶರ ಮಂದಿರನೋ ಅಥವಾ ಭಾರತೀಯರ ಮಂದಿರನೋ? सभी के मंदिर है. अच्छा मुबारक हो. मंदिर की मूर्तियां प्रत्यक्ष रूप में वाइब्रेशन द्वारा सेवा कर रही है. ಮಂದಿರದಲ್ಲಿ ಇವತ್ತಿಗೂ ಜಡ ಮೂರ್ತಿ ಪ್ರತ್ಯಕ್ಷ ರೂಪದಲ್ಲಿ ವೈಬ್ರೇಷನ್ ನ ಮೂಲಕ ಸೇವೆ ಮಾಡ್ತಾ ಇದೆ ಅಲ್ವಾ? ಮಂದಿರದ ಒಳಗಡೆ ಹೋದಾಗನೇ ಒಂದು ವೈಬ್ರೇಷನ್,
ಮೂರ್ತಿ ಮುಂದೆ ನಿಂತಾಗ ಅಲ್ಲೊಂದು ವೈಬ್ರೇಷನ್ ಇದೆ. ವೈಬ್ರೇಷನ್ ಮೂಲಕ ಇವತ್ತಿಗೂ ಸೇವೆ ನಡೀತಾ ಇದೆ. ಆಪ್ ಆತ್ಮ ಮಂದಿರ್ ಕಿ ಮೂರ್ತಿಯ ಸೇವಾ ಕರ್ ರಹಿ ಹೋ. ನೀವೇ ಆತ್ಮಗಳು ಮಂದಿರದ ಮೂರ್ತಿಯಾಗಿ ವೈಬ್ರೇಷನ್ ಮೂಲಕ ಸೇವೆ ಮಾಡ್ತಾ ಇದ್ದೀರಿ. ಕಿತ್ತನೆ ಭಕ್ತ ವೈಬ್ರೇಷನ್ ದ್ವಾರ ಅಪನಿ ಸರ್ವ ಇಚ್ಛೆ ಪೂರ್ಣ ಕರ್ ರಹೇ ಹಿ. ಆ ವೈಬ್ರೇಷನ್ ನಿಂದಲೇ ಎಷ್ಟೋ ಭಕ್ತರು ತಮ್ಮ ಇಚ್ಛೆಯನ್ನ ಪೂರ್ಣ ಮಾಡ್ತಾ ಇದ್ದಾರೆ. ಯಾವತ್ತೋ ಚೈತನ್ಯ ಮೂರ್ತಿಯ ತಾವು ನೋಡಿದರೆ ಏನಾಗಿದ್ದೀರಿ? ಚೈತನ್ಯ ಮೂರ್ತಿಯ ಅಬ್ಬ ಆಪಕ್ಕೆ ಶುಭ ಭಾವನಾ ಕಿ ವೃತ್ತಿ. ಒಂದು ಜಡ ಮೂರ್ತಿಯ ವೈಬ್ರೇಷನ್ ಇಂದಲೇ ಭಕ್ತರು ತಮ್ಮ ಇಚ್ಛೆಯನ್ನ ಪೂರ್ಣ ಮಾಡ್ಕೊತಿದ್ದಾರೆ. ನಾವು ಯಾರು? ನಾವು ಚೈತನ್ಯ ಮೂರ್ತಿ. ಹಾಗಾದ್ರೆ ನಾವು ಚೈತನ್ಯ ಮೂರ್ತಿಯ ಶುಭ ಭಾವನಾ ಕಿ ವೃತ್ತಿ, शुभ कामना की वृत्ति से वायुमंडल में वैब्रेशन फैलावो. ನಾವು ಚೈತನ್ಯ ಮೂರ್ತಿ ನಮ್ಮ ಶುಭ ಭಾವನೆಯ ಅಟಿಟ್ಯೂಡ್ ನಿಂದ, ಶುಭ ಕಾಮನೆಯ ಅಟಿಟ್ಯೂಡ್ ನಿಂದ ವಾಯುಮಂಡಲದಲ್ಲಿ ವೈಬ್ರೇಷನ್ ಅನ್ನ ಹರಡಿಸಿರಿ. ಲೇಕಿನ್ ಲೇಕಿನ್ कहना अच्छा नहीं लगता. ಆದರೆ ಅಂತ ಹೇಳುವುದು ಸರಿ ಅನ್ಸುವುದಿಲ್ಲ. ಲೇಕಿನ್ कहना पड़ता है ಅಲ್ವಾ? ಪಾಂಡವ್ ಲೇಕಿನ್ ಶಬ್ದ ಅಚ್ಚಾ ಲಗ್ತಾ ಹೈ. ಆದರೆ ಏನಾದರೆ ಶುಭ ಭಾವನೆಯ ವೃತ್ತಿಯಿಂದ, ಶುಭ ಕಾಮನೆಯ ವೃತ್ತಿಯಿಂದ ವಾಯುಮಂಡಲದಲ್ಲಿ ವೈಬ್ರೇಷನ್ ಹರಡಿಸಿರಿ. ಅಷ್ಟೊತ್ತಿಗೆ ಏನಂತೀವಿ? ಆದರೆ ಅಂದ್ರೆ ಏನು? ಮುಂದಕ್ಕೊಂದು ರುಕಾವಟ್ ಉಂಟಂತ ಅರ್ಥ. ಒಂದು ನೆಪ ಇದೆ, ಒಂದು ಕಾರಣ ಇದೆ. नहीं अच्छा लगता है ना, लेकिन है या खत्म हो गया? ಆದರೆ ಅನ್ನೋದು ಇದೆಯೋ ಅಥವಾ ಖತಮ್ ಆಗಿದೆಯೋ? इसके लिए सबसे सहज विधि है, पहले हर एक अपने अंदर ಚೆಕ್ करो. ಇವತ್ತು ಪ್ರತಿಯೊಬ್ಬರು ತಮ್ಮನ್ನು ತಾವೇ ಚೆಕ್ ಮಾಡ್ಕೊಳ್ಳಿ. 1 सेकंड में ಚೆಕ್ कर सकते हो? ತಮ್ಮನ್ನು ತಾವು 1 ಸೆಕೆಂಡ್ ಅಲ್ಲಿ ಚೆಕ್ ಮಾಡ್ಕೋತೀರಾ? ಅಭಿ ಕರೋ, ಈಗಲೇ ಚೆಕ್ ಮಾಡ್ಕೋಬೇಕು. ಏನ್ ಮಾಡೋಣ ಈಗ? 1 ಸೆಕೆಂಡ್ಗೆ ತಮ್ಮಂತವೇ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ದೇವೆ ಕ್ಯಾ, ಲೇಕಿನ್ ಬೋಲ್ನೆ ಮೇ ಸೆಕೆಂಡ್ ಮಿಲ್ ಗಯಾ. ಹೇಳಲಿಕ್ಕೆ 1 ಸೆಕೆಂಡ್ ಬೇಕು, ಚೆಕ್ ಮಾಡ್ಕೊಳ್ಳಿಕ್ಕೆ. अभी अपने अंदर चेक करो, मेरी वृत्ति में किसी आत्मा के प्रति भी कोई नेगेटिव वाइब्रेशन है? ಚೆಕ್ ಮಾಡ್ಕೊಳ್ಳಿ. ನನಗೆ ಯಾರ ಪ್ರತಿ ಆದರೂ ನೆಗೆಟಿವ್ ವೈಬ್ರೇಷನ್ ಇದೆನಾ? ಯಾರ ಬಗ್ಗೆ ಆದರೂ ನೆಗೆಟಿವ್ ವೈಬ್ರೇಷನ್ ಇದೆಯಾ? मेरी वृत्ति में किसी आत्मा के प्रति भी कोई नेगेटिव वाइब्रेशन है? 1 सेकेंड ಅಲ್ಲಿ ಚೆಕ್ ಮಾಡ್ಕೋಬೇಕು. विश्व का वायुमंडल परिवर्तन करना है, लेकिन अपने मन में किसी एक आत्मा के प्रति भी अगर व्यर्थ वाइब्रेशन या सच्चा वाइब्रेशन भी नेगेटिव है तो वह विश्व परिवर्तन कर नहीं सकेगा. ಬಾಬಾ ಹೇಳ್ತಾರೆ, ಯಾವುದಾದರೂ ಆತ್ಮಗಳ ಪ್ರತಿ ವ್ಯರ್ಥ ವೈಬ್ರೇಷನ್, ಸತ್ಯ ವೈಬ್ರೇಷನ್ ಅದು ಸಹಿತ ನೆಗೆಟಿವ್ ಇತ್ತು ಅಂತಂದ್ರೆ ಅವರು ಎಂದಿಗೂ ಸಹಿತ ವಿಶ್ವ ಪರಿವರ್ತನೆ ನಹಿ ಹೋಗ, ಅವರಿಂದ ವಿಶ್ವ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಜಸ್ಟ್ ಚೆಕ್ ಮಾಡಿ. ಯಾರ ಬಗ್ಗೆ ಆದರೂ, ನಿಮ್ಮ ಲೌಕಿಕ ಫ್ಯಾಮಿಲಿ ಬಗ್ಗೆ, ನಿಮ್ಮ ವ್ಯವಹಾರದಲ್ಲಿ, ಕರ್ಮ ಜಗತ್ತಿನಲ್ಲಿ ನಿಮ್ಮ ಜೊತೆಗಿರೋರ ಬಗ್ಗೆ, ಯಾರ ಬಗ್ಗೆ ಆದರೂ ನೆಗೆಟಿವ್ ವೈಬ್ರೇಷನ್ ಇದೆಯಾ? ಬಾಬಾ ಹೇಳ್ತಾರೆ, ನೆಗೆಟಿವ್ ವೈಬ್ರೇಷನ್ ಇತ್ತಂತಂದ್ರೆ ವಹ ವಿಶ್ವ ಪರಿವರ್ತನ್ ನಹಿ ವಿಶ್ವ ಪರಿವರ್ತನ್ ಕರ್ ನಹಿ ಸಕೇಗಾ. ಬಾಧಾ ಪಡ್ತಾ ಪಡೇಗಾ, ಸಮಯ ಲಗ್ ಜಾಯೇಗಾ. ಅವರಿಗೆ ದೊಡ್ಡ ತಡೆ ಆಗ್ತದೆ, ಸಮಯ ಹಿಡಿತದೆ. ವಾಯುಮಂಡಲ ಮೇ ಪವರ್ ನಹಿ ಆಯೇಗಿ. ಅವ್ರು ಎಲ್ಲಿರ್ತಾರೋ ಅವರಿರುವಂತ ವಾಯುಮಂಡಲದಲ್ಲಿ ಪವರ್ ಬರುವುದಿಲ್ಲ. ಅವರಿರುವಂತ ವಾಯುಮಂಡಲದಲ್ಲಿ ಪವರ್ ಇರುವುದಿಲ್ಲ. ಅದು ದೊಡ್ಡ ತಡೆಯಾಗ್ತದೆ, ಸಮಯ ಹಿಡಿತದೆ. ಅವರು ವಿಶ್ವ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ. ಕೈ ಬಚ್ಚೆ ಕೇತೆ ಹಿ ವೋ ಹೇ ಹಿ ಐಸಾ ನಾ, ಅವ್ರು ಹಂಗೆ ಇದ್ದಾರಲ್ಲ, ಹೇ ಹಿ ನಾ, ಅವ್ರು ಹಂಗೆ ನೋಡ್ರಿ, ಇವ್ರು ಹಿಂಗೆ ನೋಡ್ರಿ, ತೋ ವೈಬ್ರೇಷನ್ ತೋ ಹೋಗಾನ. ಇವ್ರು ಹಿಂಗೆ, ಅವ್ರು ಹಂಗೆ ಅಂದ್ಬಿಟ್ರೆ ವೈಬ್ರೇಷನ್ ಬರ್ತದಲ್ವಾ. ಬಾಪು ಕೋ ಬಿ ಜ್ಞಾನ ದೇತೆ ಹಿ
ಬಾಬಾ ಆಪಕೋ ಪತಾ ನಹಿ ಹೈ वो ಆತ್ಮ ಹಿ ಹೈ ಹಿ. ಬಾಬನಿಗೂ ತಿಳುವಳಿಕೆ ಕೊಡ್ತಾರೆ. ಬಾಬಾ ನಿನ್ ಗೊತ್ತಿಲ್ವಾ ಅವ್ರು ನೋಡಿ ಹೆಂಗಿದ್ದಾರಂತ, ಅವ್ರು ಇರುದೇ ಹಂಗೆ. ಲೇಕಿನ್ ಬಾಪ್ पूछते ही वह खराब है, वह रॉन्ग है, होना नहीं चाहिए, लेकिन खराब को अपने वृत्ति में रखो. क्या यह बाप की छुट्टी है? ಬಾಪ ಕಿ ಚುಟ್ಟಿ ಹೇ? ಸರಿಯಪ್ಪ, ಅವರು ಸರಿ ಇಲ್ಲ, ಅವ್ರು ಖರಾಬ್ ಇದ್ದಾರೆ, ಅವ್ರು ರಾಂಗ್ ಇದ್ದಾರೆ, ಅವ್ರು ಆ ರೀತಿ ಮಾಡಬಾರ್ದು. ಹಾಗಾದ್ರೆ ಆ ಕೆಟ್ಟದನ್ನ ನೀವು ವೃತ್ತಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಬಾಬಾ ಚುಟ್ಟಿ ಕೊಟ್ಟಿದಾರ? ಬಾಬಾ ಅದಕ್ಕೆ ಹೂ ಅಂದಾರ? ಆ ರೀತಿ ಇಟ್ಕೊಳ್ಳಿ, ಅವ್ರು ಕೆಟ್ಟವ್ರಂತ ತಿಳ್ಕೊಳ್ಳಿ ನೀವು ಅಂತಂದಾರ ಬಾಬಾ? ಜೋ ಸಮಜ್ತೆ ಹಿ ಯಹ ಬಾಪ ಕಿ ಚುಟ್ಟಿ ನಹಿ ಹೈ ವೋ ಏಕ ಹಾತ್ ಉಠಾನ. ಅವ್ರು ಹಂಗೆ, ಅವ್ರು ಕೆಟ್ಟವರೇ, ಅವ್ರು ಇರುದೇ ಹಂಗೆ, ಅವ್ರು ಮಾಡೋದೇ ಹಂಗೆ, ಈ ರೀತಿ ನೀವು ಸಂಕಲ್ಪವನ್ನ ಇಟ್ಕೊಳ್ಳಿ ಅಂತ ಬಾಬಾ ಚುಟ್ಟಿ ಕೊಟ್ಟಿದ್ದಾರೆ ಅನ್ನೋರ್ ಕೈ ಎತ್ತಿ. टीवी में दिखाओ दादी को, आप देख रही हो ना? अच्छा याद रखना, हाथ उठाया था, डबल फॉर्नस ने हाथ उठाया. ಇದಕ್ಕೆ ಬಾಬಾ ಪರ್ಮಿಷನ್ ಕೊಡಂಗಿಲ್ಲ. ಎಲ್ಲರೂ ಒಪ್ಕೊಂಡೆವು, ಕೈ ಎತ್ತಿದೆವು. ಬಾಪ್ ದಾದಾ ಕಿ ಟಿವಿ ಮೇ ತೋ ಆ ಹಿ ರಹಾ ಹೈ. ಈಗ ಬರೀರಿ, ಜಬ್ ತಕ್ ಹರ್ ಬ್ರಾಹ್ಮಣ ಆತ್ಮ के स्वयं की वृत्ति में कैसी भी आत्मा के प्रति वाइब्रेशन नेगेटिव है तो विश्व कल्याण प्रति वृत्ति से वायुमंडल में वाइब्रेशन फैला नहीं सकेंगे. ಬಾಬರವರು ಫೈನಲ್ ಘೋಷಣೆ ಬಾಬಂದ. ಎಲ್ಲಿವರೆಗೆ ಹರ ಬ್ರಾಹ್ಮಣ ಆತ್ಮಕ್ಕೆ ಸ್ವಯಂ ಕಿ ವೃತ್ತಿ ಮೇ, ಎಲ್ಲಿವರೆಗೆ ಪ್ರತಿಯೊಂದು ಬ್ರಾಹ್ಮಣ ಆತ್ಮರ ಬಗ್ಗೆ ಸ್ವಯಂ ವೃತ್ತಿಯಲ್ಲಿ ಯಾವುದೇ ಆತ್ಮಗಳ ಪ್ರತಿ ವೈಬ್ರೇಷನ್ ನೆಗೆಟಿವ್ ಇತ್ತಂತಂದ್ರೆ विश्व कल्याण प्रति वृत्ति से वायुमंडल में वाइब्रेशन फैला नहीं सकेंगे. ಯಾವುದೇ ಬ್ರಾಹ್ಮಣ ಆತ್ಮಗಳ ಪ್ರತಿ ನೆಗೆಟಿವ್ ವೈಬ್ರೇಷನ್ ನನ್ನ ಹತ್ರ ಇತ್ತು ಅಂತಂದ್ರೆ ವಿಶ್ವ ಕಲ್ಯಾಣ ಪ್ರತಿ ವೃತ್ತಿಯಿಂದ ವಾಯುಮಂಡಲದಲ್ಲಿ ವೈಬ್ರೇಷನ್ ಹರಡಿಸ್ಲಿಕ್ಕಾಗೋದಿಲ್ಲ. ವಿಶ್ವ ಕಲ್ಯಾಣ ಪ್ರತಿ ನನ್ನ ವೃತ್ತಿಯಿಂದ ವಾಯುಮಂಡಲದಲ್ಲಿ ವೈಬ್ರೇಷನ್ ಹರಡಿಸ್ಲಿಕ್ಕಾಗುವುದಿಲ್ಲ. ಪಕ್ಕಾ ಸಮಜ್ಲೋ, ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾಕೆಂದ್ರೆ ನಾವು ಯಾರು ವಿಶ್ವ ಕಲ್ಯಾಣಕಾರಿಗಳಲ್ವಾ? ಎಲ್ಲರ ಬಗ್ಗೆ ಒಳ್ಳೇದಾಗ್ಲಿ 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 ಕಲ್ಯಾಣವನ್ನ ಬಯಸೋರು. ಯಾವ್ದಾದ್ರು ಒಂದು ಆತ್ಮದ ಪ್ರತಿ ನಮ್ಮ ಹತ್ರ ನೆಗೆಟಿವ್ ವೈಬ್ರೇಷನ್ ಇತ್ತಂತಂದ್ರೆ ನಾವು ವಿಶ್ವ ಕಲ್ಯಾಣದಕ್ಕೆ ಸಂಬಂಧಪಟ್ಟು ವೈಬ್ರೇಷನ್ ನಡೆಸಲಿಕ್ಕಾಗುದಿಲ್ಲ. ಕಿತನಿ ಬಿ ಸೇವಾ ಕರ್ಲೋ, ನೀವೆಷ್ಟು ಬೇಕಾದ್ರೆ ಸೇವೆ ಮಾಡಿ, ರೋಜ್ 8 ಭಾಷಣ ಕರ್ಲೋ, ದಿನ 8 ಕಡೆ ಬೇಕಾರೆ ಭಾಷಣ ಮಾಡಿ, ಯೋಗ ಶಿಬಿರ ಕರಾಲೋ, ಏನ್ ಮಾಡಿ ಯೋಗ ಶಿಬಿರ ಬೇಕಾರೆ ಮಾಡಿ, ಕೈ ಪ್ರಕಾರಕ್ಕೆ ಕೋರ್ಸ್ ಕರಾಲೋ, ವೆರೈಟಿ ಪ್ರಕಾರದ ಬೇಕಾರೆ ಕೋರ್ಸ್ ಕೊಡಿ, ಭಾಷಣ ಮಾಡಿ. किसी के प्रति भी अपनी वृत्ति में कोई पुराना नेगेटिव वाइब्रेशन नहीं रखो. ಬಾಬರವ್ರು ತಿಳಿಸ್ತಿದ್ದಾರೆ, ಯಾರ ಪ್ರತಿಯೂ ನಮ್ಮ ಆಟಿಟ್ಯೂಡ್ ನಲ್ಲಿ ಹಳೆಯ ನಕಾರಾತ್ಮಕವಾದ ವೈಬ್ರೇಷನ್ ಅನ್ನು ಇಟ್ಕೋಬೇಡಿ. ಯಾರ ಪ್ರತಿನೂ ನಕಾರಾತ್ಮಕವಾದ ವೈಬ್ರೇಷನ್ ಅನ್ನು ಇಟ್ಟುಕೊಳ್ಳಬೇಡಿ. ಅಚ್ಚಾ ಓ ಖರಾಬ್ ಹೈ. ಏನ್ ಮಾಡೋದು? ನಮ್ಮ ಜೊತೆಗಿದ್ದಾರೆ ಅವರು ಸರಿ ಇಲ್ಲ, ಅವರು ಖರಾಬ್ ಹೇನಾ? ಇರಂಗಿಲ್ವಾ ಅಂತವ್ರು? ಖರಾಬ್ ಹೈ, ಬಹುತ್ ಗಲ್ತಿಯಾ ಕರ್ತಾ ಹೈ. ಏನ್ ಮಾಡ್ತಾರೆ ಅವರು? ಬಹಳ ತಪ್ಪು ಮಾಡ್ತಾ ಇರ್ತಾರೆ. ಬಹುತಂಕೋ ದುಃಖ ದೇತಾ ಹೈ. ನೋಡ್ತಾ ಇದ್ವಿ ನಾವು ಕಣ್ಣಲ್ಲಿ, ಬಹಳಷ್ಟು ಜನರಿಗೆ ದುಃಖ ಕೊಡ್ತಾ ಇದ್ದಾರೆ. तो क्या आप उसके दुख देने में जिम्मेवार बनने के बजाय उसको परिवर्तन करने में मददगार नहीं बन सकते? ಅವರನ್ನ ಪರಿವರ್ತನೆ ಮಾಡ್ಲಿಕ್ಕೆ ನೀವು ಮದದ್ಗಾರ ಆಗೋದಿಲ್ವಾ? ಅವ್ರು ಕೆಟ್ಟದ್ ಮಾಡ್ತಿದ್ದಾರೆ, ತಪ್ಪು ಮಾಡ್ತಿದ್ದಾರೆ, ಅಥವಾ ದುಃಖ ಕೊಡ್ತಾ ಇದ್ದಾರೆ, ಅವ್ರಿಗೆ ದುಃಖ ದೇನೆ ಮೇ ಜಿಮ್ಮೆವಾರ್ ಬನ್ನೇಕೆ ಬಜಾಯ್, ಅವ್ರು ದುಃಖ ಕೊಡ್ತಿದ್ದಾರೆ, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ, ಹಂಗಾರೆ ನೀವು ಜವಾಬ್ದಾರಿಯಾ? ಆ ಜವಾಬ್ದಾರಿಯ ಬದಲು ಪರಿವರ್ತನೆ ಮಾಡಲು ಮದದ್ಗಾರ ಆಗಂಗಿಲ್ವಾ?
ಅವರನ್ನ ಪರಿವರ್ತನೆ ಮಾಡಲಿಕ್ಕೆ ನಾವು ಸಹಯೋಗಿ ಆಗಬೇಕು. ಅವರ ತಪ್ಪುಗಳು ನಡೀತಾ ಇದೆ, ಅವರ ಅರ್ಧಿ ತಪ್ಪು ಮಾಡ್ತಾರೆ, ದುಃಖ ಕೊಡ್ತಾರೆ. ಆ ಜವಾಬ್ದಾರಿಯನ್ನೇ ನಿಭಾಯಿಸೋಣ ನಾವು ಸಹಿತ. ಅದರ ಬದಲು ಅವರು ಪರಿವರ್ತನೆ ಆಗ್ಲಿಕ್ಕೆ ನಾವು ಮದದ್ಗಾರ ಆಗ್ಬೇಕಲ್ವಾ. ದುಃಖ ಮೇ ಮದದ್ ನಹಿ ಕರ್ನಾ. ಅವರು ಸದಾ ಬೇರೆ ದುಃಖ ಕೊಡ್ತಾರೆ. ಆ ದುಃಖ ಕೊಡೋದ್ರಲ್ಲಿ ನಾವು ಮದದ್ಗಾರ ಆಗೋದಲ್ಲ. ಉಸ್ಕೋ ಪರಿವರ್ತನ್ ಕರ್ನೆ ಮೇ ಆಪ್ ಮದದ್ಗಾರ ಬನೋ. ಅವರು ಪರಿವರ್ತನೆ ಆಗುವುದರಲ್ಲಿ ನಾನು ಸಹಯೋಗಿ ಆಗಬೇಕು. ಅಗರ್ ಕೋಯಿ ಐಸಿ ಬಿ ಆತ್ಮ ಹೈ ಜೋ ಆಪ್ ಸಮಜ್ತೆ ಹಿ ಬದಲ್ನಾ ನಹಿ ಹೈ, ಚಲೋ. ಕೆಲವು ಇಂಥ ಆತ್ಮಗಳಿರ್ತಾರೆ, ಬದಲೇ ಆಗಂಗಿಲ್ಲ, ನಡೀರಿ. ಆಪ್ಕಿ ಜಡ್ಜ್ಮೆಂಟ್ ಮೇ ಓ ಬದಲ್ನೆ ವಾಲಿ ನಹಿ ಹೈ. ನಾವು ನಿರ್ಣಯ ತಗೊಂಡ್ಬಿಡ್ತೀವಿ, ಅವ್ರು ಎಂದೆಂದಿಗೆ ಏನಾಗೋರಲ್ಲ, ಚೇಂಜ್ ಆಗೋರಲ್ಲ. ಲೇಕಿನ್ ನಂಬರ್ ವಾರ್ತೋ ಹೇನಾ. ಎಲ್ಲರೂ ಒಂದೇ ರೀತಿ ಇರ್ತಾರ? ಎಲ್ಲರೂ ನಂಬರ್ ಹೆಚ್ಚು ಕಡಿಮೆ ಇರ್ತದೋ ಇಲ್ಲೋ? तो आप क्यों सोचते हो वो बदलने वाली नहीं है, ಅವ್ರು ಪರಿವರ್ತನೆ ಆಗೋರೇ ಅಲ್ಲ ಅಂತ ನೀವ್ಯಾಕೆ ಯೋಚನೆ ಮಾಡ್ತೀರಿ? ಎಲ್ಲರೂ ಆಕ್ಟರ್ಸ್, ಹೆಚ್ಚು ಕಡಿಮೆ ಇರ್ತೀವಿ, ನಾವು ನಂಬರ್ ವಾರಿ ಇರ್ತೀವಿ. ಆಯ್ತಪ್ಪ, ಒಬ್ಬೊಬ್ಬರ ನಂಬರ್ ಒಂದೊಂದು ರೀತಿ ಇರ್ತದೆ. ಆಪ್ ಕ್ಯೋ ಜಡ್ಜ್ಮೆಂಟ್ ದೇತೆ ಹೋ, ವೋ ತೋ ಬಾಪ್ ಜಡ್ಜ್ ಹೇನಾ. ನೀವ್ಯಾಕೆ ಜಡ್ಜ್ಮೆಂಟ್ ಕೊಡ್ತೀರಿ? ಬಾಬಾ ಅಲ್ವಾ ಜಡ್ಜ್. ಆಪ್ ಸಬ್ ಏಕ್ ದೋ ಕೆ ಜಡ್ಜ್ ಬನ್ ಗಯೇ ಹೋ ಕ್ಯಾ? ನೀವು ಒಬ್ರು ಇನ್ನೊಬ್ರಿಗೆ ಜಡ್ಜ್ ಆಗಿದ್ದೀರಾ ನಿರ್ಣಯ ಕೊಡ್ಲಿಕ್ಕೆ? ಬಾಪ್ ಬಿ ತೋ ದೇಖ್ ರಹಾ ಹೈ, ಯಹ ಐಸೆ ಹಿ, ಯಹ ಐಸೆ ಹಿ, ಯಹ ಐಸೆ ಹಿ. ಬ್ರಹ್ಮ बाप को प्रत्यक्ष में देखा, कैसी भी बार बार गलती करने वाली आत्मा रही. ಬ್ರಹ್ಮ ಬಾಬರನ್ನ ಪ್ರತ್ಯಕ್ಷವಾಗಿ ನಾವು ಕಂಡಿವಿ. ಬಾರಿ ಬಾರಿ ತಪ್ಪು ಮಾಡುವಂತ ಆತ್ಮಗಳು ಬ್ರಹ್ಮ ಬಾಬನ ಹತ್ತಿರ ಬಂದ್ರು. ಲೇಕಿನ್ सर्व बच्चों प्रति याद प्यार देते, सर्व बच्चों को मीठे मीठे कहाना. ತೊಂದರೆ ಕೊಡೋರು ಬಾರಿ ಬಾರಿ ಬಂದ್ರು ಸಹಿತ ಎಲ್ಲ ಮಕ್ಕಳ ಪ್ರತಿ ನೆನಪು, ಪ್ರೀತಿ, ಮಧುರ ಮಧುರ ಮಕ್ಕಳೇ ನಮಸ್ತೆ ಅಂತಲೇ ಹೇಳಿದಾರೋ ಇಲ್ಲೋ? दो चार कड़वे और बाकी मीठे, क्या ऐसे कहा? 2-4 कड़वे बच्चों को, बाकी मीठे मीठे बच्चों को याद प्यार नमस्ते अंदर बाबा. ಎಲ್ಲರ ಪ್ರತಿನೂ ಮೀಠೆ ಮೀಠೆ ಬಚ್ಚೆ ಅಂತಂದಾರೋ ಇಲ್ಲೋ? फिर भी ऐसी आत्माओं के प्रति भी सदा रहम दिल बने. ಯಾರು ತೊಂದರೆ ಕೊಡ್ತಾರೋ ಅವರ ಪ್ರತಿನೂ ದಯಾರ್ದಯಾಗಿದ್ರು. ಕ್ಷಮಾಕೆ ಸಾಗರ್ ಬನೆ, ಕ್ಷಮಾ ಸಾಗರ್ ಆಗಿದ್ರು. लेकिन अच्छा, आपने अपनी वृत्ति में किसी के प्रति भी अगर नेगेटिव भाव रखा, ಒಂದು ವೇಳೆ ನಾವು ನಮ್ಮ ಅಟಿಟ್ಯೂಡ್ ನಲ್ಲಿ ಯಾರ ಪ್ರತಿಯಾದರೂ ನೆಗೆಟಿವ್ ಭಾವವನ್ನ ಇಟ್ಕೊಂಡ್ರೆ, इससे आपको क्या फायदा है? ನಿಮಗೇನು ಲಾಭ ಇದೆ? ಅನ್ಯರ ಪ್ರತಿ ಅವರು ಹಂಗಿದ್ದಾರೆ ಹಿಂಗಿದ್ದಾರೆ, ಕೆಟ್ಟದ್ ಮಾಡ್ತಾರೆ, ದುಃಖ ಕೊಡ್ತಾರೆ, ಅವ್ರು ಇರುದೇ ಹಂಗೆ, ಈ ರೀತಿ ಭಾವನೆ ಇಟ್ಕೊಳ್ಳೋದ್ರಿಂದ ನಿಮಗೇನು ಲಾಭ ಇದೆ? ಕೇಳ್ತಿದ್ದಾರೆ ಬಾಬಾ. ಅಗರ್ आपको इसमें फायदा है फिर तो भले रखो, छुट्टी है. ನಿಮಗೆ ಆ ರೀತಿ ಭಾವನೆ ಇಟ್ಕೊಳ್ಳೋದ್ರಿಂದ ಲಾಭ ಇದೆ ಅಂತಂದ್ರೆ ಆಯ್ತು, ಇಟ್ಕೊಳ್ಳಿ, ಮಾಡಿ ಹಂಗೇನೆ. अगर फायदा नहीं है, परेशानी होती है, वह बात सामने आएगी. ಒಂದು ವೇಳೆ ನಿಮಗೆ ಇಷ್ಟ ಇಲ್ಲ, ಭಾಳ ಡಿಸ್ಟರ್ಬ್ ಆಗ್ತಾ ಇದೆ, ಮನಸ್ಸಿಗೆ ಬೇಜಾರಾಗ್ತಾ ಇದೆ, ಅದು ಬಾರಿ ಬಾರಿ ನಮ್ಮ ಮುಂದೆ ಬರ್ತದೆ. ಬಾಪ್ दादा देखते ही उस समय उसको आईना दिखाना चाहिए. तो जिस बात में अपना कोई फायदा नहीं है, नॉलेजफुल बनना अलग चीज है. नॉलेज है, यह रॉन्ग है, यह राइट है. ನಾಲೆಜ್ಫುಲ್ ಆಗಿರ್ಬೇಕು ನಾವು, ಅದು ಬೇರೆ ಮಾತು. ಅಟಿಟ್ಯೂಡೇ ಹಂಗಾಗಬಾರ್ದು. ಓಹೋ, ಇವರು ಗೊತ್ತಿರ್ತದಲ್ವ, ಇವ್ರು ಇಂಥ ಕೆಲಸ ಮಾಡಿದ್ರೆ ಇವ್ರು ಹಿಂಗೆ ಇರ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ. ತಿಳುವಳಿಕೆ ಬೇಕಲ್ವಾ? ನಾಲೆಜ್ಫುಲ್ ಇರೋದು ಬೇರೆ ಮಾತು, ಅಟಿಟ್ಯೂಡ್ ಬೇರೆ. ನಾಲೆಜ್ಫುಲ್ ಬನ್ನ ರಾಂಗ್ ನಹಿ ಹೈ. ನಾಲೆಜ್ಫುಲ್ ಆಗೋದು ತಪ್ಪಲ್ಲ, ಒಬ್ಬರ ನೇಚರ್. ಇವರು ಹಿಂಗೆ ಮಾಡ್ತಾರೆ, ಬಾರಿ ಬಾರಿ ಮಾಡ್ತಿದ್ದಾರೆ, ಅವರ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದೀವಿ, ಇವರ ಸಂಸ್ಕಾರ ಹಿಂಗೆ ಇದೆ ಅನ್ನೋದು ನಾಲೆಜ್ಫುಲ್ ಬೇಕಲ್ಲ. ಇಲ್ಲ ಅಂತಂದ್ರೆ ಅವ್ರಿಗೆ ಏನೇನೋ ನಾವು ಕೆಲಸ ಕೊಟ್ಟರು ನಾಳೆ ಒಂದಕ್ಕೊಂದು ಏನಾಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದಲ್ಲ. ನಾಲೆಜ್ಫುಲ್ ಆಗಿರ್ಬೇಕು, ಎಲ್ಲರನ್ನ ಅರ್ಥ ಮಾಡ್ಕೋಬೇಕು ಅಂತ ಅರ್ಥ. ನಾಲೆಜ್ಫುಲ್ ಆಗೋದು ತಪ್ಪಲ್ಲ, ಲೇಕಿನ್ ವೃತ್ತಿ ಮೇ ಧಾರಣ ಕರ್ನಾ ರಾಂಗ್ ಹೈ. अपने में ही मूड ऑफ, व्यर्थ संकल्प, याद की पावर कम, नुकसान होता है. ಒಂದು ವೇಳೆ ನಮ್ಮ ಅಟಿಟ್ಯೂಡ್ ರಾಂಗ್ ಇತ್ತಂತಂದ್ರೆ
ನನಗೇನಾಗ್ತದೆ ಹೇಳಿ? ನಾನು ಬಾರಿ ಬಾರಿ ಮೂಡ್ ಆಫ್ ಆಗ್ತದೆ, ವ್ಯರ್ಥ ಸಂಕಲ್ಪಗಳು ಬರ್ತದೆ ನನಗೆ. ಯಾದಕ್ಕೆ ಪವರ್ ಕಮ್, ಮೆಡಿಟೇಷನ್ನ ಪವರ್ ಕಡಿಮೆ. ಗೊತ್ತಾಗ್ತದೆ ನಮಗೆ, ಪವರ್ಫುಲ್ ಮೆಡಿಟೇಷನ್ ಅನ್ಸಂಗಿಲ್ಲ. ನನಗೆ ಬಹಳ ನಷ್ಟ ಇದೆ. ನಮ್ಮ ಆಟಿಟ್ಯೂಡ್ ಒಂದು ವೇಳೆ ಮತ್ತೊಬ್ಬರ ಪ್ರತಿ ನೆಗೆಟಿವ್ ವೈಬ್ರೇಷನ್ ಕೊಡ್ತಾ ಇದ್ರೆ ನನ್ನಲ್ಲಿ ವ್ಯರ್ಥ ಸಂಕಲ್ಪಗಳು ಬರೋದು, ಮೂಡ್ ಆಫ್ ಆಗೋದು, ನೆನಪಿನ ಪವರ್ ಕಡಿಮೆ, ಮತ್ತೆ ನುಕ್ಸಾನ್. जब प्रवृत्ति को भी आप पावन बनाने वाले हो तो यह तो आत्मा यही वृत्ति, ವೈಬ್ರೇಷನ್, ವಾಯುಮಂಡಲ್ ತೀನೋं का ಸಂಬಂಧ है. ಗೊತ್ತಾಯ್ತಲ್ಲ? ಇದು ಒಂದಕ್ಕೊಂದು ಸಂಬಂಧ ಇದೆ. ಯಾವ್ದು? ನಮ್ಮ ಆಟಿಟ್ಯೂಡ್, ವೈಬ್ರೇಷನ್ ಮತ್ತೆ ವಾಯುಮಂಡಲ. ನಮ್ಮ ಆಟಿಟ್ಯೂಡ್ ಹೆಂಗಿದೇನೋ ಅದಕ್ಕೆ ತಕ್ಕಂತೆ ವೈಬ್ರೇಷನ್ ಬರ್ತದೆ. ವೈಬ್ರೇಷನ್ ಹೆಂಗಿದೇನೋ ಅದಕ್ಕೆ ತಕ್ಕಂತೆ ವಾಯುಮಂಡಲ ಇರ್ತದೆ. ವೃತ್ತಿ ಸೆ ವೈಬ್ರೇಷನ್ ಹೋತೆ ಹಿ ವೈಬ್ರೇಷನ್ ಸೆ ವಾಯುಮಂಡಲ ಬಂತ. ವೃತ್ತಿಯಿಂದ ವೈಬ್ರೇಷನ್, ವೈಬ್ರೇಷನ್ ಇಂದ वायुमंडल, लेकिन मूल है वृत्ति. अगर आप समझते हो कि जल्दी जल्दी बाप की प्रत्यक्षता हो तो तीव्र गति का प्रयत्न है. अब अपनी वृत्ति को अपने लिए, दूसरों के लिए पॉजिटिव धारण करो. आद्रिंद ನಮ್ಮ ಲಕ್ಷ್ಯ ಏನು? ಎಲ್ಲರಿಗೂ ಶ್ರೇಷ್ಠ ಸಂಕಲ್ಪ ಏನಿದೆ? ಏನಾಗ್ಬೇಕಂತಿದೆ? ಬಾಬಾ ಅಂತಾರೆ ಎಷ್ಟು ಸಾಹಸದ ಸಂಕಲ್ಪ ಇದೆ ಮಕ್ಕಳ ಹತ್ರ, ಶ್ರೇಷ್ಠ ಸಂಕಲ್ಪ ಇದೆ. ನಾನು ಬಾಪ್ ಸಮಾನ್ ಆಗ್ಲೇಬೇಕು, ನನ್ನ ಸಂಪನ್ನ ಸಂಪೂರ್ಣತೆಯ ಸ್ವರೂಪ ಜಗತ್ತಿನ ಮುಂದೆ ಪ್ರತ್ಯಕ್ಷ ಆಗಬೇಕು ಅನ್ನೋದು ಏನು ಶ್ರೇಷ್ಠ ಸಂಕಲ್ಪ ಇದೆ. ಆ ಪ್ರಯತ್ನದಲ್ಲಿ ನಾವಿದ್ದೀವಿ. ಆದ್ರಿಂದ ಮೊದಲು ಏನ್ ಮಾಡಬೇಕು? ನಮ್ಮ ವೃತ್ತಿಯನ್ನ ಬದಲು ಮಾಡ್ಕೊಳ್ಳಿ. ದೂಸರೋं के लिए ಪಾಸಿಟಿವ್ ಧಾರಣ ಕರೋ. ಅನ್ಯರ ಪ್ರತಿ ಯಾವಾಗ್ಲೂ ಪಾಸಿಟಿವ್ ಅನ್ನೇ ಧಾರಣೆ ಮಾಡಿ. नॉलेजफुल भले बनो लेकिन अपने मन में नेगेटिव धारण नहीं करो. ನಾಲೆಜ್ಫುಲ್ ಇರಿ. ಅವ್ರು ಹೇಗಿದ್ದಾರೆ, ಏನ್ ಕತೆ ಎಲ್ಲ ಗೊತ್ತಿರಬೇಕು. ಆದರೆ ಪಾಸಿಟಿವ್ ಧಾರಣೆ ಮಾಡಿ, ಪಾಸಿಟಿವ್ ಧಾರಣೆ ಮಾಡಿ. ಮನ್ ಮೇ ನೆಗೆಟಿವ್ ಧಾರಣೆ ನಹಿ ಕರೋ. ಮನಸ್ಸಿನಲ್ಲಿ ನೆಗೆಟಿವ್ ಧಾರಣೆ ಮಾಡಬಾರ್ದು ಅಲ್ವಾ? ಕೆಲವೊಮ್ಮೆ ನೋಡಿ ಅವ್ರದ್ದು ಸಂಸ್ಕಾರ ಗೊತ್ತಿರ್ತದೆ, ಅವ್ರು ಮತ್ತೆ ಕಿರಿಕಿರಿ ಮಾಡ್ತಾ ಇರ್ತಾರೆ. ಆದರೂ ಅವ್ರಿಗೆ ಮಾತಾಡಿಸ್ತೀವಿ, ಪ್ರೀತಿ ಕೊಡ್ತೀವಿ, ಸೇವಾ ಕೊಡ್ತೀವಿ, ಅವ್ರಿಗೆ ಜವಾಬ್ದಾರಿ ಕೊಡ್ತೀವಿ, ಅವ್ರ ಎಲ್ಲ ಸಂಬಂಧ ಮಾಡ್ಕೊಂಡು ಹೋಗ್ತೀವಿ. ಅದು ಪಾಸಿಟಿವ್. ಅವ್ರು ಹಂಗೆ 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 ಅಂತ ಹೇಳ್ಕೊಂಡು ಅವ್ರನ್ನ ನಾವು ಬದಿಗೆ ಸೇರ್ಸಂಗಿಲ್ಲ. ಆದ್ರೆ ನಾಲೆಜ್ಫುಲ್ ಇರಬೇಕು. ಅವ್ರ ಸಂಸ್ಕಾರ, ಅವರ ಗುಣ, ಇಂಥ ಕೆಲಸ ಕೊಟ್ಟರೆ ಅವ್ರು ಏನ್ ಮಾಡ್ತಾರೆ ಗೊತ್ತಿರ್ಬೇಕಲ್ಲ ನಮ್ಗೆ. ನಾಲೆಜ್ಫುಲ್ ಆಗಿರ್ಬೇಕು. ಆದ್ರೆ ಆಟಿಟ್ಯೂಡ್ ಏನಾಗಬಾರ್ದು? ನೆಗೆಟಿವ್ ಆಗಬಾರ್ದು. ನೆಗೆಟಿವ್ का अर्थ है खिचड़ा. अभी अभी वृत्ति पावरफुल करो, ವೈಬ್ರೇಷನ್ ಪವರ್ಫುಲ್ बनाओ, ವಾಯುಮಂಡಲ ಪವರ್ಫುಲ್ बनाओ. ಬಾಬಾ ಅಂತಾರೆ ನಿಮ್ಮ ವೃತ್ತಿಯನ್ನ ಪವರ್ಫುಲ್ ಮಾಡ್ಕೊಳ್ಳಿ. ನಮ್ಮಿಂದ ಹೊರಬರುವಂತ ವೈಬ್ರೇಷನ್ ಪವರ್ಫುಲ್ ಇರಲಿ, ವಾಯುಮಂಡಲ ಪವರ್ಫುಲ್ ಇರಲಿ. सभी ने अनुभव कर लिया. वाणी से परिवर्तन, शिक्षा से परिवर्तन बहुत धीमी गति से होता है. ನಾವು ಒಬ್ಬರಿಗೆ ಹೇಳಿ ಹೇಳಿ ಪರಿವರ್ತನೆ ಆಗೋದು ನಿಧಾನ. ಶಿಕ್ಷಣ ಕೊಟ್ಟು ಕೊಟ್ಟು ಅವರು ಪರಿವರ್ತನೆ ಆಗೋದು ನಿಧಾನ. ಆದರೆ ನಮ್ಮ ಆಟಿಟ್ಯೂಡ್ ಶ್ರೇಷ್ಠ ಆಯ್ತಂದ್ರೆ ಪರಿವರ್ತನೆ ಬೇಗ. लेकिन बहुत धीमी गति से. अगर आप फास्ट गति चाहते हो तो नॉलेजफुल बनो. ಎಲ್ಲರ ಪ್ರತಿನೂ ಏನಿರ್ಬೇಕು? ನಾಲೆಜ್ಫುಲ್ ಬನೋ, ಕ್ಷಮಾ ಸ್ವರೂಪ ಬನೋ. ಏನಾಗ್ಬೇಕು? ಅವ್ರು ತಪ್ಪು ಮಾಡ್ತಿದ್ದಾರೆ ಗೊತ್ತಾಗ್ತಾ ಇದೆ ನಂಗೆ, ನಾಲೆಜ್ ಇರ್ಲಿ ನಿಮ್ಮ ಹತ್ರ. ಅವ್ರು ತಪ್ಪು ಮಾಡ್ತಿದ್ದಾರೆ ಅನ್ನೋದು ನಾಲೆಜ್ ಇರ್ಬೇಕಲ್ಲ. ನಾಲೆಜ್ ಇರ್ಲಿ, ಮತ್ತೆ ಕ್ಷಮೆ ಮಾಡಿ, ಕ್ಷಮಾ ಸ್ವರೂಪದಲ್ಲಿರಿ. ರಹಮ್ ದಿಲ್ ಬನೋ. ಮತ್ತೇನಾಗ್ಬೇಕು? ಅವರ ಮೇಲೆ ದಯೆ ತೋರಿಸಿರಿ. ಶುಭ ಭಾವನಾ ಶುಭ ಕಾಮನಾ ದ್ವಾರ ವಾಯುಮಂಡಲ को परिवर्तन करो. ಶುಭ ಭಾವನೆ ಶುಭ ಕಾಮನೆಯ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ. देखो प्रत्यक्ष देखा है आप सबने मधुबन में जो भी आते हैं सबसे ज्यादा प्रभाव किस बात का पड़ता? ಎಲ್ಲರೂ ಮಧುಬನಕ್ಕೆ ಹೋಗಿದಾರಲ್ವಾ? ಮಧುಬನದಲ್ಲಿ ಜಾಸ್ತಿ ಪ್ರಭಾವ ಯಾವ ಮಾತಿನ ಬಗ್ಗೆ ಇರ್ತದೆ? ಮಧುಬನ ಕಾಲಿಟ್ಟ ಕೂಡಲೇ ಯಾವುದ್ರದ್ದು ಪ್ರಭಾವ? वायुमंडल का. यहाँ भी चाहे सभी नंबरवार है लेकिन ब्रह्मा बाप की कर्म भूमि है. ಮಧುಬನದಲ್ಲಿರುವವರು ನಂಬರ್ವಾರೇ ಇದ್ದಾರೆ. ಆದರೆ ಮಧುಬನ ಬ್ರಹ್ಮ ಬಾಬರವರ ಕರ್ಮಭೂಮಿ.
ಬಾಪ್ತಾದರವರ ವರದಾನ ಭೂಮಿ ವಾಯುಮಂಡಲ ಪರಿವರ್ತನೆ ಮಾಡಿಬಿಡ್ತದೆ. ಬ್ರಹ್ಮ ಬಾಬನ ಕರ್ಮ ಭೂಮಿ ಬಾಪ್ತಾದರವರ ವರದಾನ ಭೂಮಿಯಾಗಿರೋದ್ರಿಂದ ಅಲ್ಲಿ ವಾಯುಮಂಡಲ ಅದು ಪರಿವರ್ತನೆ ಮಾಡಿಬಿಡ್ತದೆ. ಅನುಭವ ಹೇನಾ? वाइब्रेशन द्वारा वायुमंडल बनाना यह है तीव्र गति का दिल का ಚಾಪ್. ಆದ್ರಿಂದ ವೈಬ್ರೇಷನ್ ನಿಂದ ವಾಯುಮಂಡಲವನ್ನ ರೂಪಿಸುವಂಥದ್ದು ತೀವ್ರ ಗತಿಯ ನಮ್ಮ ಹೃದಯದ ಸಿಕ್ಕಾಂತರ ಭಾವ. ತೀವ್ರ ಗತಿಯಿಂದ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಯಾವುದರ ಮೂಲಕ? ನಮ್ಮ ಶ್ರೇಷ್ಠ वृत्तिಯಿಂದ वाइब्रेशन. वायुमंडल दिल में छप जाता है, सुनी हुई बातें भूल सकती है, वायुमंडल का दिल पर छाप लग जाता है. ಮಧುಬನಕ್ಕೆ ಹೋದವರಿಗೆ ಅಲ್ಲಿ ವಾಯುಮಂಡಲ ಅವರ ಹೃದಯದಲ್ಲಿ ಚಾಪು ಹೊತ್ತಿದಂಗೆ, ಏನ್ರಿ ಮೌಂಟ್ ಅಬು ಸ್ವರ್ಗ ಇದ್ದಂಗಿದೆ, ಅವ್ರಿಗೆ ಒಂದು ಸೀಲು ಒತ್ತಿ ಕಳಿಸಿದಂಗೆ. ಯಾಕೆ ವಾಯುಮಂಡಲ ಯಾಕೆ ಅಷ್ಟು ಪವರ್ಫುಲ್? ಬ್ರಹ್ಮ ಬಾಬರವರ ಕರ್ಮಭೂಮಿ, ಬಾಪ್ತಾದರವರ ವರದಾನ ಭೂಮಿ. ಬಾಬಾ ಅಂತಿದ್ದಾರೆ, ತೋ ಬಾಪ್ತಾದ ಸುನ್ತೆ ರಹತೆ ಹಿ ಪ್ರತ್ಯಕ್ಷತಾ ಕಬ್ ಹೋಗಿ ಆಪಸ್ ಮೇ ರೂರಾನ್ ತೋ ಅಚ್ಚಿ ಕರ್ತೆ ಹೋ ಅಚ್ಚಾ ಹೈ. ಆದ್ರಿಂದ ನಮ್ಮ ಸಂಪನ್ನ ಸಂಪೂರ್ಣ ಸ್ಥಿತಿಯ ಪ್ರತ್ಯಕ್ಷತೆ ಧರಣಿ ಮೇಲೆ ಆಗಬೇಕು. ನಿಮಗೆ ಸಂಕಲ್ಪ ಇದೆ, ಅದು ಆಗ್ಬೇಕಂತಿದ್ರೆ ಎಲ್ಲಿ ಪರಿವರ್ತನೆ ತರಬೇಕು? ನಾವು ಎಲ್ಲಿ ಚೇಂಜ್ ಆಗ್ಬೇಕು ಅಲ್ಲಿ ಚೇಂಜ್ ಆಗ್ಬೇಕು. ಎಲ್ಲಿ ಚೇಂಜ್ ಆಗಬೇಕು? ನಮ್ಮ ವೃತ್ತಿ ಚೇಂಜ್ ಆಗಬೇಕು, ನಮ್ಮ ಆಟಿಟ್ಯೂಡ್ ಚೇಂಜ್ ಆಗಬೇಕು, ಅಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು. ಒಬ್ಬ ಡಾಕ್ಟರ್ ಹತ್ರ ಬರ್ತಾನೆ ರೋಗಿ, ಹಿಂಗೆ ಕೈ ಮುಡ್ತಾನೆ, ಡಾಕ್ಟರ್ ನನಗೆ ಇಲ್ಲಿನೂ ನೋವು, ಇಲ್ಲಿನೂ ನೋವು, ಇಲ್ಲಿನೂ ನೋವು, ಎಲ್ಲ ಕಡೆ ನೋವು, ಹಿಂಗೆ ಮುಟ್ಟಿ ಮುಟ್ಟಿ ತೋರಿಸ್ತಾನೆ. ಡಾಕ್ಟರ್ ನಂಗೆ ಎಲ್ಲ ಕಡೆ ನೋವು, ಇಲ್ಲಿ ಮುಟ್ಟಿ ನೋವಾಗ್ತದೆ, ಹಿಂಗೆ ಮುಟ್ಟಿ ತೋರಿಸ್ತಾನೆ ನೋವು, ಇಲ್ಲಿ ಮುಟ್ತಾನೆ ನೋವು, ಇಲ್ಲಿ ನೋವು ಅಂತಾನೆ. ಅವ್ರು ಡಾಕ್ಟರ್ ಅಲ್ವಾ? ಡಾಕ್ಟರ್ ಅಲ್ವಾ ನೀವು ಡಾಕ್ಟ್ರಿಗೆ ಏನು ಪೇಷಂಟಿಗೆ ಏನು ಹೇಳ್ತೀರಿ? ಎಲ್ಲ ಕಡೆ ಮುಟ್ಟಿ ಮುಟ್ಟಿ ತೋರಿಸ್ತಾನೆ ನೋವು. ಡಾಕ್ಟ್ರೆ ಇಲ್ಲಿನೂ ನೋವು, ಇಲ್ಲಿನೂ ನೋವು ಅಂತಾನೆ. ಇದೆಂತ ರೋಗಪ್ಪ? ಡಾಕ್ಟ್ರು ಎಲ್ಲ ನೋಡ್ತಾನೆ, BP ನೋಡ್ತಾನೆ, ಮತ್ತೊಂದು ನೋಡ್ತಾನೆ, ಎಲ್ಲ ನೋಡ್ತಾನೆ, ಎಲ್ಲ ಕರೆಕ್ಟ್ ಇದೆ, ಏನೂ ಸಮಸ್ಯೆನೇ ಇಲ್ಲ. ಇದೆಂತ ನೋವು? ಅವನ ಬೆರಳ ತುದಿ ಕಟ್ಟಾಗಿದೆ, ಬೆರಳ ತುದಿ ಕಟ್ಟಾಗಿದೆ. ಅವನು ಮುಟ್ಟಿದಗಳು ಏನಾಗ್ತದೆ? ನೋವು ನೋವು ನೋವು. ಟ್ರೀಟ್ಮೆಂಟ್ ಎಲ್ಲಿ ಕೊಡಬೇಕು? ಮೈ ತುಂಬಾ ಮುಲಾಮ್ ಹಚ್ಕೊಲಿಕ್ಕೆ ಕೊಡಬೇಕು ಅಥವಾ ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಸಾಕು? ಎಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಾ? ಇಲ್ಲಿಗೆ ಟ್ರೀಟ್ಮೆಂಟ್ ಕೊಟ್ರೆ ಸಾಕು. ಹೌದಾ? ಹಂಗಾರೆ ತಲೆಗೆ ಇದು ಹಚ್ಕೋ, ಕಾಲಿಗೆ ಇದು ಹಚ್ಕೋ, ಅವನು ಹೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು, ಆವಾಗ ಸರಿ ಆಗ್ತದೆ. ಇವತ್ತು ಬಾಬಾ ಅಂತಿದ್ದಾರೆ, ಟ್ರೀಟ್ಮೆಂಟ್ ಎಲ್ಲಿ ಕೊಡ್ಬೇಕು? ನನ್ನ ಸಂಪನ್ನ ಮತ್ತು ಪರಿಪೂರ್ಣ ಸ್ಥಿತಿ ಜಗತ್ತಿನ ಮುಂದೆ ಪ್ರತ್ಯಕ್ಷ ಆಗಬೇಕು. ಸಂಕಲ್ಪ ಇದೆ, ಎಲ್ಲ ಓಕೆ. ತಡೆ ಏನು ಹಂಗಾದ್ರೆ? ರುಕಾವಟ್ ಕ್ಯಾ ಹೈ? ಆಟಿಟ್ಯೂಡ್. ನಮ್ಮ ಮನೋವೃತ್ತಿ ಮಾತ್ರ ಶ್ರೇಷ್ಠ ಇರಬೇಕು. ಮತ್ತೊಬ್ರು ತಪ್ಪು ಮಾಡ್ತಾರೆ, ಜೊತೆಗಿದ್ರು ಹೆಂಗೆಂಗೋ ಇರ್ತಾರೆ, ಎಲ್ಲ ಓಕೆ. ಆದರೆ ನಾವು ನಾಲೆಜ್ಫುಲ್ ಆಗಬೇಕು, ಕ್ಷಮಾ ಸ್ವರೂಪ ಇರಬೇಕು, ದಯಾರ್ಧೆ ಇರಬೇಕು, ಶುಭ ಭಾವನೆ, ಶುಭ ಕಾಮನೆ. ಈ ದೃಷ್ಟಿಯಲ್ಲಿದ್ದಾಗ ವಾಯುಮಂಡಲ ಏನಾಗ್ತದೆ? ಅದು ಪರಿವರ್ತನೆ ಆಗ್ತದೆ. ವೃತ್ತಿಯನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಮಧುಬನ ಹೇಗೆ ವರದಾನ ಭೂಮಿ ಇದೆ, ಬ್ರಹ್ಮ ಬಾಬರ ಕರ್ಮಭೂಮಿ ಇದೆ. ಮಧುಬನದಲ್ಲಿರೋರು ಹೆಚ್ಚು ಕಡಿಮೆ ಇರ್ಬೋದು, ಅರೆ ವೈಬ್ರೇಷನ್ ಎಲ್ಲಿಂದ? ಅಲ್ಲಿಂದ ಬರ್ತದೆ. ಆದ್ರಿಂದ ಎಲ್ಲ ಯೋಚನೆ ಮಾಡಿ. ಅಚ್ಚಾ ಬೋಲೋ ಪಾಂಡವ ಬಿ ಕ್ಯಾ ಕರೆಂಗೆ? ಅಣ್ಣಂದ್ರೆ ಏನ್ ಮಾಡ್ತೀರಿ ಹಂಗಾದ್ರೆ? ಈಗ ವಾಯುಮಂಡಲ್ ಪವರ್ಫುಲ್ ಬನಾನಾ ಏನ್ ಮಾಡ್ತಾರೆ? ಏನ್ ಹೇಳ್ತಿದ್ದಾರೆ ಬಾಬಾ? ನಮ್ದು ಮೇನ್ ಈಗ ಕೆಲಸ ಏನು? ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವೋ ವಾಯುಮಂಡಲವನ್ನ ಪವರ್ಫುಲ್ ಮಾಡಿ. ಚಾಹೆ ಸೇವಾ ಕೇಂದ್ರ ಹೈ, ಚಾಹೆ ಜೋ ಭಿ ಸ್ಥಾನ ಹೈ, ಪ್ರವೃತ್ತಿ ಮೇ ಹೋ, ವಾಯುಮಂಡಲ್ ಪವರ್ಫುಲ್. ನಿಮ್ಮ ಮನೆ ಇರ್ಬೋದು, ನಿಮ್ಮ ಸೇವಾ ಸ್ಥಾನ, ಆಸ್ಪತ್ರೆ ಇರ್ಬೋದು, ಕ್ಲಿನಿಕ್ ಇರ್ಬೋದು, ನಿಮ್ಮ ಅಂಗಡಿ ಇರ್ಬೋದು, ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಇರ್ಬೋದು, ಅಥವಾ ಸೇವಾ ಸ್ಥಾನ ಇರ್ಬೋದು. ಮೇನ್ ದೊಡ್ಡ ಸೇವಾ ನಾವು ಮಾಡ್ಬೇಕಾದ್ದೇನು?
वायुमंडलवನ್ನ पॉवरफुल ಮಾಡಿ चारों ओर का वायुमंडल और संपूर्ण निर्विघ्न वायुमंडल ಎಂತ ವಾಯುಮಂಡಲ ನಿರ್ವಿಘ್ನ ವಾಯುಮಂಡಲ ಸಂಪೂರ್ಣ ನಿರ್ವಿಘ್ನ संपूर्ण रहमदिल संपूर्ण शुभ भावना संपूर्ण शुभ कामना वाला बन जाएगा तो प्रत्यक्षता को कोई देरी नहीं ಅಷ್ಟು ಮಾಡಿಬಿಟ್ರೆ ನಮ್ಮ ಸಂಪನ್ನತೆ ಸಂಪೂರ್ಣತೆಯ ತಂದೆ ಸಮಾನ ಸ್ಥಿತಿಯ ಪ್ರತ್ಯಕ್ಷತೆಗೆ ತಡ ಇಲ್ಲ ಏನ್ ರೂಪದಲ್ಲಿ ಲೇಟ್ ಆಗೋದಿಲ್ಲ ಸಂಪೂರ್ಣ ನಿರ್ವಿಘ್ನ रहमदिल शुभ भावना शुभ कामना वाला बन जाएगा वायुमंडल ರೀತಿ ಆಗ್ಬಿಟ್ರೆ तो प्रत्यक्षता में कोई देरी नहीं ಪ್ರತ್ಯಕ್ಷತೆಗೆ ತಡ ಇಲ್ಲ ನಮ್ದು ಏನ್ ಸೇವಾ ಯೋಜನೆ ಇದೆ ಯಾಕೆಂದ್ರೆ ಸೇವಾ ಯೋಜನೆ ಇದೆ ಅದು ಜನರಿಗೆ ಪ್ರತ್ಯಕ್ಷವಾಗಿ ಈಗ ಕಾಣಬೇಕು ಕಾಣೋದು ಇಂಪಾರ್ಟೆಂಟ್ ಜನ ಈಗ ಕೇಳೋದಕ್ಕಿಂತಲೂ ನೋಡ್ಲಿಕ್ಕೆ ಬಯಸ್ತಾರೆ ಅವರಿಗೆ ಬಂದು ಕುಂತು ಕೂಡಲೇ ಫೀಲ್ ಆಗ್ಬೇಕಾ ವಾಯುಮಂಡಲ ಆ ರೀತಿ ಅನುಭವ ಮಾಡಲಿಕ್ಕೆ ಬಯಸ್ತಾರೆ ವಿಜ್ಞಾನದಲ್ಲಿ ಏನಿದೆ ಸತ್ಯ ಯಾವುದು ಹೆಂಗೆ ಯಾವುದು ಅಂತ ನೋಡ್ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ಏನ್ ಮಾಡ್ತಾರೆ ಸತ್ಯತೆಯನ್ನು ತೋರಿಸಿಕೊಡ್ತಾರೆ ಸ್ಪಿರಿಚುವಲ್ ಸೈನ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅನುಭವದಲ್ಲಿ ಜನರಿಗೆ ತರುವ ಹಾಗೆ ಮಾಡಬೇಕಾದ್ರೆ ಬಹಳ ಬೆಸ್ಟ್ ಏನಂದ್ರೆ ವಾಯುಮಂಡಲ ಪರಿವರ್ತನೆ ಮಾಡುವುದು ಅಂತ ಬಾಬಾ ತಿಳಿಸ್ತಾರೆ सुनी हुई बातें भूल सकती है लेकिन वायुमंडल का दिल पर चाप लग जाता है वो भूल नहीं सकता ಒಂದು ವೇಳೆ ಕೇಳಿದಂತ ಮಾತನ್ನಾದರೂ ಮರಿಬಹುದು ಆದರೆ ವಾಯುಮಂಡಲದಿಂದ ಏನು ಹೃದಯಕ್ಕೆ ಒಂದು ಚಾಪ್ ಒತ್ತಿದಂಗಾಗ್ತದೆ ಅದನ್ನ ಮಾತ್ರ ಮರಿಲಿಕ್ಕೆ ಆಗೋದಿಲ್ಲ ಅಂದ್ರೆ ವಾಯುಮಂಡಲ ಎಷ್ಟು ಪರಿಣಾಮಕಾರಿ ವಾಯುಮಂಡಲ ಯಾವುದರಿಂದ ನಿರ್ಮಾಣ ಆಗಬೇಕು ನಮ್ಮ ಶ್ರೇಷ್ಠ ವೃತ್ತಿಯಿಂದ चारों ओर का वायुमंडल अगर संपूर्ण निर्विघ्न संपूर्ण रहमदिल शुभ भावना शुभ कामना वाला बन जाएगा तो प्रत्यक्षता में कोई देरी नहीं ಬಾಬರರ ಪ್ರತ್ಯಕ್ಷತೆಗೂ ಲೇಟ್ ಇಲ್ಲ ನಮ್ಮ ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿನೂ ಈ ಧರಣಿಯ ಮೇಲೆ ಪ್ರತ್ಯಕ್ಷ ಆಗಬೇಕು ಇದು ನಮ್ಮ ಲಕ್ಷ್ಯ ಬಾಬಾ ಅಂತಿದ್ದಾರೆ ಆದ್ರಿಂದ ವಾಯುಮಂಡಲ ಅದು ಪರಿಶುದ್ಧ ಆಗಬೇಕು ವಾಯುಮಂಡಲದ ಪ್ರಭಾವ ಜನರ ಮೇಲೆ ಬಹಳ ಬೀರ್ತದೆ ವಾಯುಮಂಡಲ ಪವರ್ಫುಲ್ ಆಗಬೇಕಾದ್ರೆ ವಾಯುಮಂಡಲ ಸಂಪೂರ್ಣ ನಿರ್ವಿಘ್ನ ರಹಮದಿಲ್ ಶುಭ ಭಾವನಾ ಶುಭ ಕಾಮನೆಯ ಒಂದು ವೈಬ್ರೇಷನ್ ವಾಯುಮಂಡಲದಲ್ಲಿ ತುಂಬಿರಬೇಕು ಅಂದ್ರೆ ನಮ್ಮ ಒಳಗಡೆ ಅಷ್ಟು ಪಾಸಿಟಿವ್ ಅಟಿಟ್ಯೂಡ್ ಒಳ್ಳೆ ಸಕಾರಾತ್ಮಕವಾದ ದೃಷ್ಟಿಕೋನ ನಮ್ಮಲ್ಲಿ ಇರಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ अभी बाप दादा ने जो डेट दी वो बाप दादा को याद है हिसाब तो पूछेंगे हर एक ने अपना अकाउंट तो रखा है ना तो अकाउंट में बाप दादा यही चेक करेंगे ನಮ್ಮ ಅಕೌಂಟ್ ನಲ್ಲಿ ಲೆಕ್ಕದಲ್ಲಿ ಬಾಬಾ ಯಾವುದು ಚೆಕ್ ಮಾಡ್ತಾರಂತಂದ್ರೆ ವೃತ್ತಿ ಮೇ ದೃಷ್ಟಿ ಮೇ ಬೋಲ್ ಮೇ रहमदिल शुभ भावना शुभ कामना वाली आत्मा कितने परसेंट में रही ಈಗ ಬಾಬಾ ನಮಗೆ ಏನು ಕೆಲಸ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ಅದು ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಮ್ಮ ಜೀವನದಲ್ಲಿ ಬಂದಿದೆ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಮಾತಿನಲ್ಲಿ ದಯಾಹೃದಯ ಶುಭ ಭಾವನೆ ಶುಭ ಕಾಮನೆ ತುಂಬಿರಬೇಕು ಇದು ಎಷ್ಟು ಪರ್ಸೆಂಟೇಜ್ ಇದೆ अभी भी 15 दिन तो होंगे ना ಇನ್ನು 15 ದಿವಸ ಇರ್ತೀರಿ ಇಲ್ಲಿ ಅಭ್ಯಾಸ ಮಾಡ್ತೀರಾ ज्यादा है अच्छा जिसने नहीं भी किया 15 दिन भी कर लेना तो पास कर लेंगे ಇಷ್ಟರ ತನಕ ನೀವು ಅದನ್ನ ಅಭ್ಯಾಸ ಮಾಡಿಲ್ಲ ಅಂದ್ರೆ ಈಗ ಒಂದು 15 ದಿನ ಅಭ್ಯಾಸ ಮಾಡಿ ಪಾಸ್ ಆಗಿಬಿಡ್ತೀರಿ बीती को बिंदी लगाना रहम के सिंधु बन जाना ಕಳೆದು ಹೋದದಕ್ಕೆ ಬಿಂದು ಹಾಕ್ರಿ ದಯೆಗೆ ಸಿಂಧು ಆಗ್ರಿ ಕಳೆದು ಹೋದದಕ್ಕೆ ಬಿಂದು
रहम के सिंधु बन जाना, ಕ್ಷಮಾ ಕೆ ಸಿಂಧು ಬನ್ ಜಾನಾ. ಕ್ಷಮಿಸಿರಿ, ಕ್ಷಮಿಸುವುದರಲ್ಲಿ ದೊಡ್ಡ ಸಾಗರ ಸಮಾನ ಇರಿ, ಕ್ಷಮಾ ಸಾಗರ ಸಮಾನ ಇರಿ. ಬಾಬಾ ಹೇಳ್ತಿದ್ದಾರೆ, ಕಳೆದು ಹೋದುದಕ್ಕೆ ಬಿಂದು ಹಾಕಿರಿ, ದಯೆ ತೋರಿಸುವುದರಲ್ಲಿ ಸಿಂಧು ಆಗಿರಿ ಅಂತ ಬಾಬಾ ತಿಳಿಸ್ತಾರೆ. सुना सभी ने? अच्छा, 3 मीटिंग वाले जो आए ही, ಬಾಬರವರ ಸಮ್ಮುಖದಲ್ಲಿ 3 ವಿಂಗಿನವರು ಇದ್ದಾರೆ. 3 ವಿಂಗ್ಸ್ ಇದ್ದು ಮೀಟಿಂಗ್ ನಡೀತಾ ಇತ್ತು. ಒಂದು ಸ್ಪಾರ್ಕ್ ವಿಂಗ್, ಇನ್ನೊಂದು ಟ್ರಾನ್ಸ್ಪೋರ್ಟ್ ವಿಂಗ್, ಮತ್ತೊಂದು ಎಂಜಿನಿಯರ್ಸ್ ವಿಂಗ್. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಬಾಬನ ಮಕ್ಕಳು ಬಾಬರ ಮಿಲ್ನಕ್ಕೆ ಕುಂತಿದ್ರು. ತೋ ಬಾಪ್ ದಾದಾ ಕೋ ಯಾದ್ ಹೈ? बाबा ಹೇಳ್ತಿದ್ದಾರೆ, 3 मीटिंग वाले जो आए ही, स्पार्क वाले हाथ उठाओ. अच्छा, बहुत अच्छा. अभी इसी विषय पर रिसर्च करो. ಅಂದರೆ ಸ್ಪಾರ್ಕ್ ವಿಂಗ್ ಅಂತ ಇದೆ. ಆ ವಿಂಗಿನ ಎಲ್ಲ ಸದಸ್ಯರದ್ದು ಏನು ಕೆಲಸ ಅಂದರೆ ಮಹಾವಾಕ್ಯವನ್ನು ರಿಸರ್ಚ್ ಮಾಡೋದು, ಮುರಳಿಯನ್ನ. ಬಾಬಾ ಒಂದು ವಿಷಯದ ಬಗ್ಗೆ ಹೇಳಿದರೆ ಅದರ ಬಗ್ಗೆನೇ ಬೇರೆ 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 ಮುರಳಿಯಲ್ಲಿ ಏನು ಹೇಳಿದ್ದಾರೆ ಅವೆಲ್ಲ ಒಂದೇ ಕಡೆ ಸಂಗ್ರಹ ಮಾಡಿ ಪುಸ್ತಕ ರೆಡಿ ಮಾಡ್ತಾರೆ. ಸ್ಪಾರ್ಕ್ ವಿಂಗಿನಲ್ಲಿ ಎಷ್ಟೋ ರಿಸರ್ಚ್ ಮಾಡಿ ಪುಸ್ತಕಗಳೆಲ್ಲ ಬಿಡುಗಡೆ ಮಾಡಿದ್ದಾರೆ. ಅಡ್ವಾನ್ಸ್ ಪಾರ್ಟಿಯ ಬಗ್ಗೆ ಇದೆ, ಧರ್ಮರಾಜ ಅನ್ನುವಂಥ ವಿಷಯದ ಬಗ್ಗೆ ಒಂದು ಬುಕ್ ಇದೆ, ಯೋಗದ ಬಗ್ಗೆ ಬುಕ್ ಇದೆ. ಆಮೇಲೆ ಬಾಬಾ ಪ್ರವೃತ್ತಿ ಮಾರ್ಗದವರಿಗೇನೆ ಏನು ತಿಳಿಸಿದ್ರು ಮಹಾವಾಕ್ಯದಲ್ಲಿ ಅಲ್ಲಲ್ಲಿ ಹೇಳಿದ್ದು ಒಂದೇ ಕಡೆ ಇರ್ತದೆ. ಈ ರೀತಿ ಬೇರೆ 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 ರಿಸರ್ಚ್ ಮಾಡಿದ್ದಾರೆ ಅವರು ಇಸಿ ವಿಷಯ ಪರ್. ಈಗ ಸ್ಪಾರ್ಕ್ ವಿಂಗಿನವರಿಗೆ ಈ ವಿಷಯದ ಬಗ್ಗೆ ರಿಸರ್ಚ್ ಮಾಡಿ ಟೋಟಲಿ ಇವತ್ತಿನ ಮುರಳಿಯ ವಿಷಯ ಏನಿವತ್ತಿನ ಮುರಳಿಯ ವಿಷಯ? ನಮ್ಮ ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿಯನ್ನ ಜಗತ್ತಿನ ಮುಂದೆ ಪ್ರತ್ಯಕ್ಷಗೊಳಿಸಬೇಕು. ಅದಕ್ಕೆ ನಾವು ಲಕ್ಷ್ಯ ಮತ್ತು ಲಕ್ಷಣ ಸಮಾನ ಹೋನ, ಅರ್ಥಾತ್ ಬಾಪ್ ಸಮಾನ್ ಬನ್ನ. ಇದಕ್ಕೆ ಸಂಬಂಧಪಟ್ಟು ಒಂದು ವಿಷಯದ ಬಗ್ಗೆ ಬಾಬಾ ಇವತ್ತು ಫೋಕಸ್ ಕೊಟ್ಟಿದ್ದಾರೆ. ಯಾವುದಂದರೆ ಬಾಬಾ, ನಮ್ಮ ಸಂಕಲ್ಪ, ಮಾತು, ಕರ್ಮ ಇದು 3 ಸಹ ಲಕ್ಷ್ಯದಂತೆ ಲಕ್ಷಣ ಕಂಡು ಬರಬೇಕು. ಅದಕ್ಕೆ ಬಾಬಾ ವೃತ್ತಿ ದ್ವಾರ ವೈಬ್ರೇಷನ್ ಫೈಲಾವೋ, ನಮ್ಮ ವೃತ್ತಿಯಿಂದ, ಆಟಿಟ್ಯೂಡ್ನಿಂದ, ದೃಷ್ಟಿಕೋನದಿಂದ ವೈಬ್ರೇಷನ್ ಅನ್ನ ಹರಡಿಸಿರಿ ಅನ್ನುವಂಥದ್ದೇ ಇವತ್ತಿನ ವಿಶೇಷವಾದಂತಹ ಬಾಬಾ ಕೊಟ್ಟಂತಹ ಕೆಲಸ. ಶುಭ ಭಾವನೆಯ ವೃತ್ತಿ ಇರಲಿ, ಶುಭ ಕಾಮನೆಯ ವೃತ್ತಿಯಿಂದ ವಾಯುಮಂಡಲದಲ್ಲಿ ವೈಬ್ರೇಷನ್ ಅನ್ನ ಹರಡಿಸಿರಿ. ಜಡಮೂರ್ತಿಯೇ ವೈಬ್ರೇಷನ್ ಕೊಡ್ತದೆ. ನಾವು ಚೈತನ್ಯದಲ್ಲಿದ್ದೀವಿ ಅಂತಂದ್ಮೇಲೆ ಒಳ್ಳೆ ಶುಭ ಭಾವನೆ, ಶುಭ ಕಾಮನೆಯ ವೃತ್ತಿಯನ್ನ ಹರಡಿಸಿರಿ. जब तक हर ब्राह्मण आत्मा के स्वयं की वृत्ति में कैसी भी आत्मा के प्रति वाइब्रेशन नेगेटिव है, तो विश्व कल्याण प्रति वृत्ति से वायुमंडल में वाइब्रेशन फैला नहीं सकेंगे. ನಮ್ಮ ವೃತ್ತಿಯಲ್ಲಿ ಎಂದಿಗೂ ಸಹಿತ ನೆಗೆಟಿವ್ ವೈಬ್ರೇಷನ್ ಇರಬಾರ್ದು. ಏನು ನೆಗೆಟಿವ್ ವೈಬ್ರೇಷನ್ ಅಂದರೆ, ಇವ್ರು ಹಿಂಗೆ, ಇವ್ರು ಯಾವಾಗಲೂ ಹಿಂಗೆ ಮಾಡ್ತಾರೆ, ಇವರ ಗುಣನೇ ಹಂಗೆ, ಇವರ ಸಂಸ್ಕಾರನೇ ಹಿಂಗೆ, ಇವ್ರು ಎಂದಿಗೂ ಉದ್ಧಾರ ಆಗೋರಲ್ಲ, ಈ ಟೈಪ್ ಎಲ್ಲ ಸಂಕಲ್ಪ ಮಾಡಿದರೆ ನಮ್ಮಿಂದ ಅವರಿಗೆ ವೈಬ್ರೇಷನ್ ಏನು ಹೋಗ್ತದೆ? ನಮ್ಮ ದೃಷ್ಟಿಕೋನನೇ ಹಾಗೆ ಬೆಳೀತಂತಂದ್ರೆ ವೈಬ್ರೇಷನ್ ಏನಾಗ್ತದೆ ಅವಾಗ? ಅದಕ್ಕೆ ಬಾಬರವರು ಬಹಳ ಬಿಡಿಸಿ ಇದಕ್ಕೆ ಸಂಬಂಧಪಟ್ಟ ಮುರಳಿಯಲ್ಲೇ ತಿಳಿಸಿದ್ದಾರೆ. ಯಾವುದೇ ಆತ್ಮಗಳ ಪ್ರತಿ ಒಂದು ವೇಳೆ ನಮ್ದು ನೆಗೆಟಿವ್ ವೈಬ್ರೇಷನ್ ಹೋಯ್ತಂದ್ರೆ ವಿಶ್ವ ಕಲ್ಯಾಣದ ಪ್ರತಿ ಏನು ವೃತ್ತಿಯಿಂದ ವಾಯುಮಂಡಲದಲ್ಲಿ ವೈಬ್ರೇಷನ್ ಅನ್ನ ಹರಡಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಹೆಂಗಿರ್ಬೇಕಂದ್ರು ಬಾಬಾ, ವೃತ್ತಿ, ವೈಬ್ರೇಷನ್, ವಾಯುಮಂಡಲ ಇದು 3ಕ್ಕೂ ಸಹಿತ ಒಂದಕ್ಕೊಂದು ಸಂಬಂಧ ಇದೆ. ಅಂದ್ರೆ अपने में ही मूड ऑफ, व्यर्ಥ ಸಂಕಲ್ಪ, ಯಾದಕಿ ಪವರ್ ಕಮ್, ನುಕ್ಸಾನ್, ಇದು ವೃತ್ತಿಯ ದುಷ್ಪರಿಣಾಮ. ನಮ್ಮ ವೃತ್ತಿ ಒಂದು ವೇಳೆ ಅಂದ್ರೆ ನಾಲೆಜ್ಫುಲ್ बनना रॉन्ग नहीं है, ವೃತ್ತಿ में धारण करना रॉन्ग है. ಒಂದು ವೇಳೆ ಆ ರೀತಿ ವೃತ್ತಿಯಲ್ಲಿ ನೆಗೆಟಿವ್ ಧಾರಣೆ ಆಯ್ತಂತಂದ್ರೆ ಮೂಡ್ ಆಫ್, ವ್ಯರ್ಥ ಸಂಕಲ್ಪ, ನೆನಪಿನ ಪವರ್ ಕಡಿಮೆ ಆಗೋದು, ಮತ್ತೆ ನುಕ್ಸಾನ್. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ನಾಲೆಜ್ಫುಲ್ ಬನೋ
अपने मन में ನೆಗೆಟಿವ್ ಧಾರಣ ನಹಿ ಕರೋ ಅನ್ನುವಂಥದ್ದು ಟೋಟಲಿ ಇವತ್ತಿನ ಮುರಳಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ವಿಷಯಕ್ಕೆ ಸಂಬಂಧಪಟ್ಟು ರಿಸರ್ಚ್ ಕರೋ, ರಿಸರ್ಚ್ ಮಾಡಿ. वायुमंडल कैसे प्रैक्टिकल में श्रेष्ठ से श्रेष्ठ बना सकते हैं, रिसर्च करो. ಹಾಗಾದ್ರೆ ವಾಯುಮಂಡಲವನ್ನ ಶ್ರೇಷ್ಠಾತಿ ಶ್ರೇಷ್ಠ ವಾಯುಮಂಡಲ ನಾವು ಕ್ರಿಯೇಟ್ ಮಾಡಬೇಕು. ಹೆಂಗ್ ಮಾಡೋದು? रिसर्च ಮಾಡಿ. ऐसा वायुमंडल बनाने के लिए क्या क्या बुद्धि में रखना है, क्या क्या कर्म में करना है, क्या क्या संबंध संपर्क में करना है. ಒಳ್ಳೆ ಪವರ್ಫುಲ್ ವಾಯುಮಂಡಲ ನಿರ್ಮಾಣ ಆಗ್ಲಿಕ್ಕೋಸ್ಕರ ನಾನು ಏನೇನು ಬುದ್ಧಿಯಲ್ಲಿ ಇಟ್ಕೋಬೇಕು, ಯಾವ ಯಾವ ಕರ್ಮವನ್ನ ನಾನು ಮಾಡಬೇಕು, ಸಂಬಂಧ ಸಂಪರ್ಕದಲ್ಲಿ ನಾನು ಏನೇನು ಮಾಡಬೇಕು, ಹೇಗೆ ಹೆಂಗಿರಬೇಕು, ಎಲ್ಲರ ಜೊತೆ ಕೊಡುವಾಗ ಹೆಂಗಿರಬೇಕು, ನನ್ನ ಕರ್ಮ ಹೇಗಿರಬೇಕು, बुद्धि में क्या क्या रखना. अच्छा, अपने आप को बिजी रखते हो, अच्छी बात है, लेकिन बाप दादा ये प्रैक्टिकल अनुभव देखने चाहते हैं कि ಬಾಬಾ ಹೇಳ್ತಾರೆ, ಬುದ್ಧಿಯನ್ನ ನಾವು ಆ ಪಾಯಿಂಟ್ಸ್ ಓದೋದು, ಈ ಪಾಯಿಂಟ್ಸ್ ಓದೋದು, ರಿಸರ್ಚ್ ಮಾಡೋದು, ಬುದ್ಧಿಯನ್ನು ಬ್ಯುಸಿಯಾಗಿ ಇಟ್ಕೋತೀವಿ, ಅದು ಓಕೆ. ಆದರೆ ಪ್ರಾಕ್ಟಿಕಲ್ ಆಗಿ ಅನುಭವವನ್ನ ಬಾಬಾ ನೋಡ್ಲಿಕ್ಕೆ ಬಯಸ್ತಾರೆ. ಕೈಸೆ ಪ್ರಾಕ್ಟಿಕಲ್ ಕಿಯಾ और उसका परिणाम क्या निकला. ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನ ಪ್ರಯೋಗಶಾಲೆಯಲ್ಲಿ ನಾವು ಹೆಂಗೆ ಮಾಡಿದ್ದೇವೆ ಈಗ, ನನ್ನ ಸಂಕಲ್ಪವನ್ನ, ನನ್ನ ದೃಷ್ಟಿಯನ್ನ, ನನ್ನ ಮಾತನ್ನ, ಸಂಬಂಧ ಸಂಪರ್ಕದಲ್ಲಿ ವಾಯುಮಂಡಲ ಇದರ ಮೇಲೆ ಎಷ್ಟು ಮಟ್ಟಿಗೆ ನಾನು ಪವರ್ಫುಲ್ ಪ್ರಭಾವ ಬೀರುವಂತೆ ನನ್ನನ್ನು ಇಟ್ಕೊಂಡಿದ್ದೀನಿ. ಇದು ಪ್ರಯೋಗ ಮಾಡಿ. ಅಗರ್ ಬೀಚ್ ಮೇ ಕುಚ್ ಬಿ ರುಕಾವಟ್ ಆಯಿ ತೋ ಕ್ಯಾ ಆಯಿ, ಯ ಅನುಭವ ಪ್ರಾಕ್ಟಿಕಲ್ ಕರ್ಕೆ ದೇಕೋ. ನಡು ಏನಾದರೂ ಅಡೆತಡೆ ಬಂತಪ್ಪ, ಅವಾಗ ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡಿ ನೋಡಿ. ಪಾಯಿಂಟ್ಸ್ ನೈ ನಿಕಾಲ್ನ, ಬರೇ ಮುರಳಿ ಓದೋದು ಓದೋದು ಓದೋದು, ಪಾಯಿಂಟ್ಸ್ ತೆಗೆಯುವುದು, ಪಾಯಿಂಟ್ಸ್ ಬೇಕಾದಷ್ಟು ಇದೆ, ಯಹ ಕರ್ನ ಅಂತ ಪಾಯಿಂಟ್ಸ್ ಕೇವಲ ತೆಗೆಯುವುದಷ್ಟೇ ಅಲ್ಲ, ಅನುಭವ ಕರ್ಕೆ ಎಕ್ಸಾಂಪಲ್ ಬನ್ಕರ್ ದಿಕ್ಕಾವು. ನಾವು ಅದನ್ನ ಅನುಭವ ಮಾಡಿ ನಾವೇ ಉದಾಹರಣಾ ಮೂರ್ತಿಯಾಗಿ ತೋರಿಸಿರಿ. ವಹ ಎಕ್ಸಾಂಪಲ್ ಔರೋಂ ಕೋ ಭಿ ಸಹಯೋಗ ದೇಗಾ. ನಾವು ಉದಾಹರಣಾ ಮೂರ್ತಿ ಆದ್ರೆ ಅದು ಬೇರೆಯವರಿಗೂ ಸಹಿತ ಸಹಯೋಗ ಕೊಡ್ತದೆ. ಟೀಕ್ ಹೇ. ಆ ಸಮಯದಲ್ಲಿ 2002ನೇ ಇಸವಿ ಸ್ಪಾರ್ಕ್ ವಿಂಗಿನ ಮುಖ್ಯಸ್ಥರು ಯಾರು? ಸ್ಪಾರ್ಕ್ ವಿಂಗಿನ ಮುಖ್ಯಸ್ಥರು? ಬಾಬಾ ಅವರಿಗೆ ಪ್ರಶ್ನೆ ಕೇಳ್ತಾರೆ. ಟೀಕ್ ಹೇ. ಸ್ಪಾರ್ಕ್ ವಿಂಗಿನ ಮುಖ್ಯಸ್ಥರು ರಮೇಶ್ ಬಾಯ್. ಬಾಬಾ ಅಂತಿದ್ದಾರೆ, ರಮೇಶ್ ಬಾಯ್ ಅಂತ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ. ನಿಮಿತ್ತ ಹೇನಾ? ಸ್ಪಾರ್ಕ್ ವಿಂಗಿಗೆ ತಾವು ನಿಮಿತ್ತರಾಗಿದ್ದರಲ್ವಾ? ಅಚ್ಚಾ, ಅಭಿ ಬಿ 15 ದಿನ ಪಡಾ ಹೇ. ಒಂದು 15 ದಿನ ಆದ್ರೂ ಪ್ರಯೋಗ ಮಾಡಿ ನೋಡ್ಬೋದಲ್ಲ. ಅಭಿ ಲಾಸ್ಟ್ ನಹಿ ಹುವಾ, ಅಭಿ ಬಹುತ್ ಗಯಾ, ಥೋಡಾ ರಹಾ. स्पार्क वाले ऐसा प्रैक्टिकल करके देखो, औरों को दिखावो. प्रैक्टिकल आगे ಮಾಡಿ ತೋರಿಸ್ರಿ, ಮತ್ತೊಬ್ಬರಿಗೂ ತೋರಿಸ್ರಿ. ठीक है, कर सकेंगे, हो सकेगा. अच्छा, ठीक है, बहुत अच्छा. ಆಮೇಲೆ ಬಾಬರವರು ಟ್ರಾನ್ಸ್ಪೋರ್ಟ್ ವಿಂಗಿನ ಮೀಟಿಂಗಿಗೆ ಬಂದವರ ಜೊತೆಗೆ ಮಾತಾಡ್ತಾರೆ. ट्रांसपोर्ट वाले तो सबको सुख देंगे ना. ट्रांसपोर्ट वाले हाथ उठाओ. अच्छा, बहनों के बिना तो गति नहीं है. ट्रांसपोर्ट वाले क्या करेंगे? ಬಾಬಾ ಅಂತಾರೆ, ಅಕ್ಕಂದಿರಂತೆ ಬೇಕೇ ಬೇಕಾ? ಎಲ್ಲ ವಿಂಗಿನಲ್ಲಿಯೂ ಅಕ್ಕಂದಿರು ಬೇಕೇ ಬೇಕು. ಅಕ್ಕಂದಿರಿಲ್ಲ ಅಂದ್ರೆ ಗತಿ ಇಲ್ಲ. ट्रांसपोर्टनವರು क्या करेंगे? सिर्फ यात्रा कराएंगे. ट्रांसपोर्ट वाले ऐसे आपस में प्रोग्राम बनाओ. ಬಾಬಾ ಅಂತಾರೆ, ಬರೀ ಯಾತ್ರೆ ಮಾಡ್ತೀರಾ ನೀವು? ट्रांसपोर्टिनವರು ಈ ರೀತಿ प्रोग्राम ಮಾಡಿ. किसी भी आत्मा को कम से कम समय में दुख की दुनिया से पार करके थोड़े समय के लिए भी शांति की यात्रा करा सको. ट्रांसपोर्ट विंगिನವರು ಈ ಯೋಜನೆಯನ್ನ ಹಾಕಿ ಯಾವುದೇ ಆತ್ಮಗಳಿಗೆ ಕಡಿಮೆ ಸಮಯದಲ್ಲಿ ದುಃಖದ ಜಗತ್ತಿನಿಂದ ಮುಕ್ತರಾಗಿ ಶಾಂತಿಯ ಯಾತ್ರೆಯನ್ನ ಮಾಡಿಸಿರಿ. ಯಾವುದೇ ಆತ್ಮಗಳಿಗೆ
ದುಃಖದ ಜಗತ್ತಿನಿಂದ ಮುಕ್ತಗೊಳಿಸಿ ಶಾಂತಿಯ ಯಾತ್ರೆಯನ್ನ ಮಾಡಿಸಿರಿ. चलो परम धाम तक तो पहुंचना मुश्किल है, लेकिन दुख की दुनिया की शांति की यात्रा तो कर सकते हैं. ಈಗ ಯಾರು ಹೊಸಬ್ರು ಬಂದು ಕೂತ್ಕೊಂಡ್ರಪ್ಪ, ಅವ್ರಿಗೆ ಇದ್ದಕ್ಕಿದ್ದಂಗೆ ನನ್ನ ಆತ್ಮ ಜ್ಯೋತಿ ಈಗ ಪರನಾಮಕ್ಕೆ ಹೋಗ್ತಾ ಇದ್ದೀನಿ, ಬಾಬನ ಬಳಿಯಲ್ಲಿದ್ದೀನಿ, ನಿರಾಕಾರ ಆತ್ಮ ನಾನು, ನಿರಾಕಾರ ತಂದೆ ಜೊತೆಗಿದ್ದೀನಿ, ದೇಹದ ಆಕಾರದಿಂದ ಮುಕ್ತ, ಆತ್ಮ ಪಾಯಿಂಟ್ ಆಫ್ ಲೈಟ್, ಪರನಾಮದಲ್ಲೇ ತಂದೆ ಜೊತೆಗಿದ್ದೀನಿ ಅಂತ ಬಂದವರಿಗೆ ಮನಸ್ಸು ಬುದ್ಧಿಯಿಂದ ಪರನಾಮಕ್ಕೆ ಕರ್ಕೊಂಡು ಹೋಗೋದು ಕಷ್ಟ ಇದೆ. ಆದರೆ ಈ ದುಃಖದ ಜಗತ್ತಿನಲ್ಲಿ ಶಾಂತಿಯ ಯಾತ್ರೆಯನ್ನ ಮಾಡಿಸ್ಬೋದು. ಒಂದು ನಿಮಿಷ ಎಲ್ಲರೂ ಶಾಂತವಾಗಿ ಕುತ್ಕೋಣ ಅಂತೇಳಿ ಓಂ ಶಾಂತಿ ಶಾಂತಿ ಯಾವ್ದಾರೊಂದು ಹಾಡು ಹಾಕಿ ಬಹಳ ಶಾಂತ ಪೀಸ್ಫುಲ್ ಸ್ಥಿತಿಯ ಅನುಭೂತಿಯ ಯಾತ್ರೆಯನ್ನ ಮಾಡಿಸ್ಬೋದು. ಇದು ಸುಲಭ, ಅದರ ಮೇಲಕ್ಕೆ ಹೋಗೋದು ಕಷ್ಟ ಇದೆ. ಅದಕ್ಕೆ परनाम तक तो पहुंचना मुश्किल है, दुख की दुनिया की शांति की यात्रा तो कर सकते हैं. वो प्लान तो बहुत बनाओ, चारों प्रकार की यात्रा वालों को बाप दादा का संदेश तो पहुंचा रहे हो, पहुंचाएंगे ही, क्योंकि कोई भी वर्ग रह नहीं चाहे. ಯಾವ ವರ್ಗದ ಜನನೂ ಸಹಿತ ಬಾಕಿ ಉಳಿಬಾರ್ದು, ಎಲ್ಲರಿಗೂ ಸಂದೇಶ ಹೋಗುವಂತಿರಬೇಕು. यह अच्छा है जो वर्गों की इन्वेंशन निकाली है, यह अच्छी है, उलाना नहीं मिलेगा, कोई भी वर्ग रह नहीं जाएगा. हर एक अपने वर्ग को आगे बढ़ाने का उमंग तो रखते हैं ना. ಟೋಟಲ್ 22 ವಿಂಗ್ಸ್ ಇದೆ. ಎಲ್ಲರೂ ಅವರವರ ವಿಂಗ್ಸಿನ ಹಮ್ಜಿನ್ಸ್ಗಳನ್ನ ಮುಂದುವರಿಸೋದು, ಅನುಭವ ಮಾಡಿಸೋದು ಎಲ್ಲ ಸೇವೆಯಲ್ಲಿ ತೊಡಗಿದ್ದಾರೆ. ಟ್ರಾನ್ಸ್ಪೋರ್ಟ್ ವಿಂಗ್ ಇದೆ, ಸೆಕ್ಯೂರಿಟಿ ವಿಂಗ್ ಇದೆ, ಮೀಡಿಯಾ ವಿಂಗ್ ಇದೆ, ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿಯಲಿಸ್ಟ್ ವಿಂಗ್ ಇದೆ, ಎಜುಕೇಷನಿಸ್ಟ್ ವಿಂಗ್ ಇದೆ, ಜ್ಯೂರಿಸ್ಟ್ ವಿಂಗ್ ಇದೆ, ವುಮೆನ್ಸ್ ವಿಂಗ್ ಇದೆ, ಯೂತ್ ವಿಂಗ್ ಇದೆ. 22 ವಿಂಗ್ ಇದೆ. ಒಂದು ಲಿಸ್ಟ್ ತೆಗೀರಿ, ಯಾವ್ದ್ಯಾವ್ದಂತ ಹೇಳ್ಕೊಂಡು ಗೊತ್ತಿರ್ಬೇಕು ಎಲ್ಲನೂ. ಬಾಬಾ ಅಂತಿದ್ದಾರೆ ಎಲ್ಲರೂ ಎಲ್ಲೆಲ್ಲ ಅಷ್ಟು ವಿಂಗನ್ನ ಮುಂದಿಟ್ಕೊಂಡ್ರೆ ಇನ್ನು ಯಾರೋ ಜನನೂ ಬಾಕಿ ಇಲ್ಲ. ಈ 22 ವಿಂಗಲ್ಲಿ ಒಬ್ಬರಲ್ಲ ಒಬ್ಬರು, ಒಂದಲ್ಲ ಒಂದು ವಿಂಗಿಗೆ ಸಂಬಂಧಪಟ್ಟವರು. ಆದ್ರಿಂದ ಎಲ್ಲರೂ ಆಯಾ ವಿಂಗಿನ ಆಯಾ ವರ್ಗದ ಜನರನ್ನ आगे बढ़ाने का उमंग ಎಲ್ಲರದು ಬಹಳ ಚೆನ್ನಾಗಿದೆ. ये बहुत अच्छा है, लेकिन अभी जो भी वर्ग बने हैं, कितने समय से वर्ग चल रहे हैं. ಈ ವಿಂಗ್ಸ್ ಪ್ರೋಗ್ರಾಮ್, ವರ್ಗ ವೈಸ್ ಪ್ರೋಗ್ರಾಮ್ ಎಷ್ಟು ಸಮಯದಿಂದ ನಡೀತಾ ಉಂಟು? 1.5-2 साल हो गए, तो ज्यादा हो गए. 10-12 ವರ್ಷ ಆಯ್ತು ವಿಂಗ್ಸ್ ಪ್ರೋಗ್ರಾಮ್ ಆಗಿ. ಯಾವಾಗ ಹೇಳ್ತಿದ್ದಾರೆ ಬಾಬಾ? 2002ನೇ ಇಸವಿಯಲ್ಲಿ ಮಾತನ್ನ ಹೇಳ್ತಿದ್ದಾರೆ. 2002ನೇ ಇಸವಿಯಲ್ಲಿ ವಿಂಗ್ಸ್ ವೈಸ್ ಪ್ರೋಗ್ರಾಮ್ ಶುರು ಆಗಿ 10 ವರ್ಷ ಆಯ್ತು. ಅಂದ್ರೆ ಏನಾಯ್ತು? 1992 10 ವರ್ಷ ಮೈನಸ್ ಮಾಡಿದರೆ 1992-93 ವಿಂಗ್ಸ್ ಪ್ರೋಗ್ರಾಮ್ ನಡೀತಾ ಇದೆ. ವರ್ಗೋಂ ಕಿ ಸೇವಾ ಕೋ 10-12 साल हो गए. ಇದು ಬಾಬಾ ತಿಳಿಸಿದ್ದು 2002ನೇ ಇಸವಿಯಲ್ಲಿ. ವರ್ಗ ವಯಸ್ಸು ಪ್ರೋಗ್ರಾಮ್ ಮಾಡಲಿಕ್ಕೆ ಶುರು ಮಾಡಿ 10-12 ವರ್ಷ ಆಯ್ತು. अच्छा, बहुत टाइम हो गया. वर्ग वालों के लिए बाप दादा का एक संकल्प है. बाप दादा ने 2-3 बार कहा है, लेकिन हुआ नहीं है. ಬಾಬಾ ಹೇಳ್ತಾರೆ ಎಲ್ಲ ವರ್ಗ ವಯಸ್ಸು ಏನು ಸರ್ವಿಸ್ ನಡೀತಾ ಉಂಟು ಅವರಿಗೆ ನಾನು ಒಂದು ವಿಷಯ ಹೇಳಿದ್ದೀನಿ, ಒಂದು ಸಂಕಲ್ಪವನ್ನ. ಅದು 2-3 ಬಾರಿ ಹೇಳಿದ್ದೀನಿ, ಆದರೆ ಹುವಾ ನಹಿ ಹೈ कि हर वर्ग ने जो भी जितने समय में भी सेवा की है, उस एक एक वर्ग के विशेष सर्विसेबल, चाहे सहयोगी है चाहे हाफ सहयोगी है, कभी कभी आते ही रेगुलर नहीं है, ऐसे कोई हर वर्ग वाले कम से कम 5 तो सब वर्ग के सामने आने चाहिए. ಈ ರೀತಿ ನಾನು ನಿಮ್ಗೆ ಪ್ರೋಗ್ರಾಮ್ ಕೊಟ್ಟಿನಿ, ಇನ್ನು ಅದು ಪ್ರಾಕ್ಟಿಕಲ್ ಬಂದಿಲ್ಲ ಅಂತ ಬಾಬರವ್ರು ತಿಳಿಸ್ತಿದ್ದಾರೆ. ಬಾಬರವರು ಬಂದು ಮಿಲನ ಮಾಡುವಾಗ ಪ್ರತಿಯೊಂದು ವರ್ಗದವರು ಸಹಿತ ಕಡಿಮೆ ಅಂದರೆ 5 ಜನ ಆದ್ರು ಒಳ್ಳೆ ಲೀಡರ್ಸ್
ಮುಖ್ಯಸ್ಥರು ವರ್ಗದಲ್ಲಿ, ಆ ವರ್ಗದಲ್ಲಿ ಲೀಡಿಂಗ್ ಇರೋರು, ಅಂಥವರನ್ನ 5 ಜನರನ್ನಾದರೂ ಐಸಾ ಕೊಯ್ ಹರ್ ವರ್ಗ ವಾಲೆ, ಅವರೇನು ರೆಗ್ಯುಲರ್ ಕ್ಲಾಸಿಗೆ ಬರದೇ ಇರ್ಬೋದು, ಕೆಲವೊಮ್ಮೆ ಬರ್ಬೋದು, ಅವರು ಬಾಬರ್ ಸರ್ವಿಸ್ಗೆ ಫುಲ್ ಸಹಯೋಗಿ ಇರ್ಬೋದು ಅಥವಾ ಹಾಫ್ ಸಹಯೋಗಿ ಇರ್ಬೋದು, ಏನೇ ಇರಲಿ ಪ್ರತಿ ವರ್ಗದವರು 5 ಜನ ಆದರೂ ಸಹಿತ ಪಕ್ಕ ಇರಬೇಕು. ಅವರು ಅಚ್ಚೆ ಸಹಯೋಗಿ, ಸೇವಾಕ್ಕೆ ನಿಮಿತ್ತ ಬನ್ನೇ ವಾಲೆ. ಅವ್ರು ಆ ರೀತಿ ಬರೋದ್ರಿಂದ ಸೇವೆಗೆ ಭಾಳಷ್ಟು ಸಹಯೋಗ ಕೊಡುವಂಥವ್ರಾಗ್ತಾರೆ ಮುಂದಕ್ಕೆ. ಅಂಥವರು 5 ನಿಕಲ್ ಸಕ್ತೆ ಹಿ ಯಾ ನಹಿ, 5 ಜನರನ್ನ ವರ್ಷದಲ್ಲಿ 5 ಜನರನ್ನ ಪ್ರತಿ ಸರಿ ಬಾಬರ ಮಿಲ್ನ ಒಂದು ವರ್ಷದಲ್ಲಿ ಒಂದು 10 ಬಾರಿ 12 ಬಾರಿ ಮಿಲ್ನ ಇರ್ತದೆ. ಆ ಸಮಯದಲ್ಲಿ ಪ್ರತಿ ವರ್ಗದವರು 5 ಜನ ಆದರೂ ಸಹಿತ ಬರಬೇಕು. ನಿಕಲ್ ಸಕ್ತೆ ಹಿ ಕಬಲಾಯೇ ಅಂತ ಮಕ್ಕಳು ಕೇಳ್ತಾರೆ, ಬಾಬಾ ಯಾವಾಗ ಕರ್ಕೊಂಡು ಬರೋಣ? ವಹ ದಾದಿಯೊಂಕೆ ಓಪರ್ ಹೇ, ಬಾಪ್ತಾದಕ್ಕೆ ಪ್ರೋಗ್ರಾಮ್ ಮೇಲಾಯೇ, ಬಾಪ್ತಾದ ಬರುವಾಗ ಬಾಬರ ಮಿಲ್ನ ಸಮಯಕ್ಕೆ ಕರ್ಕೊಂಡು ಬರೋಣವಾ? ಓ ಫಿರ್ ಐಸೆ ಬಾಪ್ತಾದ ಸೆ ಮಿಲ್ನೆ ಕೆ ಲಾಯಕ್ ಹೋ. ಬಾಬರವರ ಮಿಲನದ ಸಮಯದಲ್ಲಿ ಬರೋದಿದ್ರೆ ಅವರು ಮಿಲನಕ್ಕೆ ಯೋಗ್ಯ ಆಗಿರ್ಬೇಕ. 5 ನಿಕಲಿ ಸಕ್ತೆ ಹೇನ, ಮಿಲನಕ್ಕೆ ಯೋಗ್ಯ ಆಗುವಂತಹ 5 ಜನ ಪ್ರಮುಖರನ್ನ ಒಂದು ವಿಂಗಿನಿಂದ ಕರ್ಕೊಂಡ್ಬರ್ಬೋದಲ್ವಾ? ಜಾದಾ ನಹಿ ಕೇತೆ 5 ಬಸ್ ತೋ ಯಹ ದಾದಿಯ ಪಾಸ್ ಕರೆಗಿ. ಯಾರನ್ನ ಕರ್ಕೊಂಡು ಬರಬೇಕು, ಯಾರನ್ನ ಬೇಡ? ಪಾಸ್ ಮಾಡೋರು ಯಾರು? ದಾದಿಯರು ಪಾಸ್ ಮಾಡ್ತಾರೆ. ಆಮೇಲೆ ಬಾಬರವರ ಮುಂದೆ ಎಂಜಿನಿಯರ್ಸ್ ಕುಂತ ಇರ್ತಾರೆ. ಎಂಜಿನಿಯರ್ಸ್ ಕಾ ತೋ ಕಾಮ್ ಹಿ ಹೇ ಪ್ಲಾನ್ ಬನಾನಾ. ಎಂಜಿನಿಯರ್ಸ್ ಏನು ಮಾಡ್ತಾರೆ? ಅವರು ಪ್ಲಾನ್ ಮಾಡ್ತಾರೆ. तो तीव्र पुरुषार्थ का कोई प्लान बनाया, सिर्फ सेवा का बनाया? ಬರೇ ಸೇವೆಯ ಯೋಜನೆ ಅಷ್ಟೇ ಮಾಡಿದಿರೋ ಅಥವಾ ತೀವ್ರ ಪುರುಷಾರ್ಥದ ಪ್ಲಾನ್ ಏನಾದರೂ ಮಾಡಿದ್ದೀರಾ? ಎಂಜಿನಿಯರ್ಸ್ ಕೋ ಹರ್ ಮಾಸ್ तीव्र पुरुषार्थ का कोई नया प्लान बनाना चाहिए. ಎಂಜಿನಿಯರ್ಸ್ ಹೊಸ ಪ್ಲಾನ್ ಅನ್ನ ಮಾಡಬೇಕು. ಯಾವುದಕ್ಕೆ ಸಂಬಂಧಪಟ್ಟು? ತೀವ್ರ ಪುರುಷಾರ್ಥಕ್ಕೆ ಸಂಬಂಧಿಸಿ ರಾಯ್ ದೇನಿ ಚಾಹಿಯೆ. ಫಿರ್ ಫೈನಲ್ ತೋ ದಾದಿಯಾ ಕರೆಗಿ. ಎಲ್ಲರೂ ಸಲಹೆ ಕೊಡಿ, ಆದರೆ ಸಲಹೆ ಕೊಟ್ಟ ಕೂಡಲೇ ಸಲಹೆ ಪ್ರಕಾರನೇ ಆಗ್ಬೇಕಂತೇನಿಲ್ಲ. ಫೈನಲ್ ಮಾಡೋರು ಯಾರು? ದಾದಿಯರು ಫೈನಲ್ ಮಾಡ್ತಾರೆ. ನೀವು ಸಲಹೆ ಕೊಡಿ. ದಾದಿಯಾ आपके साथी है, लेकिन इंजीनियर्स और साइंस विज्ञान वालों को ऐसा कोई प्लान बनाना चाहिए. इंजीनियर्स ಮತ್ತೆ ಸೈಂಟಿಸ್ಟ್ ವಿಂಗ್ ಅವರು ಅಂತ ಒಂದು ಪ್ಲಾನ್ ಅನ್ನ ತಯಾರು ಮಾಡಿ. ತೀವ್ರ ಪುರುಷಾರ್ಥ ಹೆಂಗ್ ಮಾಡೋದು? ಜಲ್ದಿ ನई दुनिया आ जाए. बस यही मीटिंग करते रहेंगे, प्लान बनाते रहेंगे. कब तक? ಬರೀ ಇದೇ ರೀತಿ ಮೀಟಿಂಗ್ ಮಾಡೋದು, ಪ್ಲಾನ್ ಮಾಡ್ತಾ ಇರೋದು ಎಲ್ಲಿವರೆಗೆ? कोई तीव्र गति के प्लान बनाओ, क्योंकि लक्ष्य तो आपके वर्ग के यही है कि ऐसा प्लान बने जो अपना राज्य जल्दी से जल्दी आए. ಅಂದರೆ ಎಂಜಿನಿಯರ್ಸ್ ಆ್ಯಂಡ್ ಸೈಂಟಿಸ್ಟ್ ವಿಂಗಿದ್ದು ಮೇನ್ ಗುಣಲಕ್ಷಣ ಏನಂದರೆ ಜಲ್ದಿ ಏನಾಗಬೇಕು? ನಮ್ಮ ರಾಜ್ಯ ಬರಬೇಕು ಅಲ್ವಾ? ಎಂಜಿನಿಯರ್ಸ್ ಮತ್ತೆ ಸೈಂಟಿಸ್ಟ್ ಯಾವ ಯೋಜನೆಯನ್ನ ಮಾಡ್ತೀರಿ? ಜಲ್ದಿ ನई दुनिया आ जाए ಅಥವಾ जल्दी से हमारा राज्य आए. तो ऐसा भी प्लान बनाओ और सेवा में भी थोड़े समय में ज़्यादा सफलता प्रत्यक्ष दिखाई दे. ऐसा प्लान बनाओ. ಸ್ವಲ್ಪ ಸಮಯದಲ್ಲಿ ಜಾಸ್ತಿ ಸಫಲತೆ ಪ್ರತ್ಯಕ್ಷವಾಗಿ ಕಂಡು ಬರಬೇಕು ಅಂತ ಪ್ಲಾನ್ ಅನ್ನ ಮಾಡ್ರಿ, ಅಂತ ಯೋಜನೆಯನ್ನ ಮಾಡ್ರಿ. ऐसा प्लान बनाएंगे ना, लास्ट टर्न में सब रिपोर्ट सुनेंगे. ಅಂದರೆ ಸೀಸನ್ನ ಕೊನೆಯ ಬಾರಿ ನಾನು ಬಂದಾಗ ಎಲ್ಲರ ಹತ್ರನೂ ರಿಪೋರ್ಟ್ ತಗೋತೀನಿ. ಹರೇಕ್ ವರ್ಗನೇ ಸಫಲತಾ ಕೋ ತೀವ್ರ बनाने का क्या प्लान बनाया. ಪ್ರತಿ ವರ್ಗದವರು ಸಹಿತ ಸಫಲತೆಯನ್ನ ಪಡೆಯಲು ತೀವ್ರ ಗತಿಯ ಪ್ಲಾನ್ ಅನ್ನ ಏನ್ ಮಾಡಿದಿರಿ? ಯಾಕೆಂದ್ರೆ ಎಲ್ಲ ವಿಂಗ್ಸಿನವರು ಸಹಿತ ಬಾಬರ ಮಿಲ್ನ ಸಮಯದಲ್ಲೇ ಮೀಟಿಂಗ್ ಇಟ್ಟಿರ್ತಾರೆ. ಎಲ್ಲರೂ ಪ್ರಮುಖರು ಬರ್ತಾರೆ, ಮೀಟಿಂಗ್ ಮಾಡ್ತಾರೆ. ಈ ವರ್ಷ ಏನು ಮಾಡೋಣ, ಬೇರೆ ವರ್ಗದ ಸರ್ವಿಸ್ ಹೆಂಗೆ ಮಾಡೋಣ. ಅದಕ್ಕೆ ಬಾಬಾ ಅಂತಿದ್ದಾರೆ, ಸಿರ್ಫ್ ಬನಾನಾ ನಹಿ, 15 दिन उसका अभ्यास करना, प्रैक्टिकल में लाना.
ಯಾಕೆಂದ್ರೆ ಮೊದಲೆಲ್ಲ ಮಧುಬನಕ್ಕೆ ಹೋದ್ರೆ 15 ದಿವಸ ಮಧುಬನದಲ್ಲಿ ಇರ್ತಿದ್ದೆವು. ಆವಾಗ ಏನ್ ಮಾಡ್ತಿದ್ರು ಬಾಬಾ, ನೀವು ಮೊದಲು ಮೀಟಿಂಗ್ ಎಲ್ಲ ಮಾಡಿದಿರಲ್ಲ, 15 ದಿನ ಇದೇ ಧರಣಿಯಲ್ಲಿ ಪ್ರಾಕ್ಟಿಕಲ್ ಆಗಿ ತನ್ನಿ. ಬರೀ ಮೀಟಿಂಗ್ ಮಾಡೋದು, ಮಾತಾಡೋದು, ಪ್ಲಾನ್ ಮಾಡೋದು, ಹೋಗ್ಬಿಡುದಲ್ಲ. ತೀವ್ರ ಪುರುಷಾರ್ಥದ ಸಫಲತೆಯ ಹೊಸ ಹೊಸ ಯೋಜನೆಯನ್ನ ಹಾಕೊಳ್ಳಿ. ಈ ಮುರಳಿಯಲ್ಲಿ ಹೇಳಿದ ಪ್ರಕಾರ ಯೋಜನೆ ಯಾವುದು? ಇವತ್ತಿನ ಮುರಳಿಯ ಅನುಸಾರವಾಗಿ ಬಾಬಾ ಕೊಟ್ಟ ಯೋಜನೆ ಯಾವುದು? ನಮ್ಮ ಶ್ರೇಷ್ಠ ವೃತ್ತಿಯಿಂದ ವಾಯುಮಂಡಲವನ್ನ ನಿರ್ಮಾಣ ಮಾಡಿ, ಶ್ರೇಷ್ಠ ವಾಯುಮಂಡಲವನ್ನ ನಿರ್ಮಾಣ ಮಾಡಿ. ಇದು ಬಾಬಾ ಕೊಟ್ಟದ್ದು ನಮ್ಗೀಗ ಈ ಒಂದು ಮುರಳಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟು 15 ದಿನ ಪ್ರಾಕ್ಟೀಸ್ ಮಾಡಿ, ಇಲ್ಲೇ ಪ್ರಾಕ್ಟೀಸ್ ಮಾಡಿ. प्रैक्टिकल में लाना, ठीक है ना? अभी प्रैक्टिकल होना है ना. 1 2 भी सभी कहते हैं, बाप दादा से सभी रूहान सुनते रहते हैं, सभी कहते हैं प्रत्यक्ष हो प्रत्यक्ष हो. ಮತ್ತೆ ಯಾಕೆ ಅಂತ ವಾಯುಮಂಡಲವನ್ನ ನಾವು ತಯಾರು ಮಾಡ್ಬೇಕಂದ್ರು ಬಾಬಾ? ನನ್ನ ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿ ಸಮಾಜದ ಮುಂದೆ ಪ್ರತ್ಯಕ್ಷ ಆಗ್ಬೇಕು. ನಾನು ಆ ರೀತಿ ತಂದೆಯ ಸಮಾನ ಆಗ್ಬೇಕು. ನಮ್ಮ ಸಂಪನ್ನ ಸ್ವರೂಪ ಜನರ ಮುಂದೆ ಪ್ರತ್ಯಕ್ಷ ಆಗ್ಬೇಕು. ಇದು ನಾವಿಟ್ಕೊಂಡಂತ ಲಕ್ಷ್ಯ. ಆ ರೀತಿ ಲಕ್ಷ್ಯ ಪೂರ್ಣಗೊಳಿಸಲಿಕ್ಕೋಸ್ಕರನೇ ಬಾಬಾ ಕೊಟ್ಟಂತ ಕೆಲಸ ಏನು? ವೃತ್ತಿ ದ್ವಾರ ವೈಬ್ರೇಷನ್ ಫೈಲಾನ. ವೃತ್ತಿ ದ್ವಾರ ವೈಬ್ರೇಷನ್ ಫೈಲಾನ. ನಮ್ಮ ಆಟಿಟ್ಯೂಡ್ ಬಹಳ ಬಹಳ ಪರಿಣಾಮ ಬೀರ್ತದೆ. ಅದು ಒಂದು ತೀವ್ರ ರಾಕೆಟ್ ಇದ್ದಂಗೆ ವಾಯುಮಂಡಲವನ್ನ ಪರಿವರ್ತನೆ ಮಾಡ್ತದೆ. ವೃತ್ತಿಯ ಮೂಲಕ ದೂರ ದೂರದವರೆಗೂ ಸಹಿತ ನಮ್ಮ ವೈಬ್ರೇಷನ್ ತಲುಪ್ತದೆ. ವೃತ್ತಿಯ ಮೂಲಕ ದೃಷ್ಟಿ ಮತ್ತೆ ಸೃಷ್ಟಿಯನ್ನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ. ವೃತ್ತಿ ದ್ವಾರ ವೈಬ್ರೇಷನ್ ಫೈಲ್ತಾ है, ವೈಬ್ರೇಷನ್ ದ್ವಾರ ಸೇವಾ ಕರ್ ಸಕ್ತೆ ಹೋ. ಇದು ಬಾಬಾ ಒಂದು ಹೊಸ ಯೋಜನೆಯನ್ನ ನಮಗೆ ಕೊಟ್ಟಿದ್ದಾರೆ. ಅಂದರೆ ವೈಬ್ರೇಷನ್ ಇಂದ ವಿಶೇಷವಾದ ಸೇವೆಯನ್ನ ಮಾಡಿ, ವಾಯುಮಂಡಲವನ್ನ ಪವರ್ಫುಲ್ ಮಾಡಿ. ನೀವು 15 ದಿವಸ ಇಲ್ಲಿ ಈಗ ಇರ್ತಿರಲ್ಲ, ಅದನ್ನ ಮಾಡಿ ತೋರಿಸ್ರಿ. ಬಾಪ ಬಿ ಆಪ್ ದ್ವಾರ ಪ್ರತ್ಯಕ್ಷ ಹೋಗ. ಆವಾಗ ಬಾಬನು ಸಹಿತ ಮಕ್ಕಳ ಮೂಲಕ ಪ್ರತ್ಯಕ್ಷ ಆಗ್ತಾರೆ. अच्छा, अभी अभी अपने वृत्ति को एकाग्र कर सकते हो. ಈಗ ಎಲ್ಲರೂ ತಮ್ಮ ಆಟಿಟ್ಯೂಡ್ ಅನ್ನ ಏಕಾಗ್ರ ಮಾಡ್ತೀರಾ? ತಮ್ಮ ವೃತ್ತಿಯನ್ನ ಏಕಾಗ್ರ ಮಾಡಿ. ಕಹಾ ಬಿ ವೃತ್ತಿ ಹಲ್ಚಲ್ ಮೇ ನಹಿ ಜಾಯೆ. ನಮ್ಮ ಆಟಿಟ್ಯೂಡ್ ಎಲ್ಲಿನೂ ಹಲ್ಚಲಲ್ಲಿ ಹೋಗಬಾರ್ದು, ಎಲ್ಲಿನೂ ನೆಗೆಟಿವ್ ಕಡೆಗೆ ಹೋಗಬಾರದು. ಹೇಳಿ, ಆಟಿಟ್ಯೂಡ್ನಲ್ಲಿ ಏನು ತುಂಬಿರಬೇಕು? ಆಟಿಟ್ಯೂಡ್ನಲ್ಲಿ ಏನು ತುಂಬಿರಬೇಕು? ಏನು ತುಂಬಿರ್ಬೇಕಂದ್ರು ಬಾಬಾ? क्षमा स्वरूप बनो, रहम दिल बनो, शुभ भावना शुभ कामना द्वारा वायुमंडल को परिवर्तन करो. वृत्ति वैब्रेशन वायुमंडल. ಈ ಸಮಯದಲ್ಲಿ ಎಲ್ಲ ಕ್ಷಮಾ ಸಂಕಲ್ಪ, ಎಲ್ಲರ ಮೇಲೆ ದಯಾ ಸಂಕಲ್ಪ, ಅಷ್ಟೇ ಶುಭ ಭಾವನೆ, ಶುಭ ಕಾಮನೆ, ಗುಡ್ ವಿಶಸ್. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ನಿರೋಗಿಯಾಗಲಿ, ಎಲ್ಲರೂ ಸುಖಿಯಾಗಲಿ, ಎಲ್ಲರಿಗೂ ಬಾಬನ ಜ್ಞಾನ ಪ್ರಕಾಶ ಸಿಗಲಿ, ಎಲ್ಲರೂ ಬಾಬನ ಮಕ್ಕಳಾಗಲಿ. ಈ ರೀತಿ ಏನು ಶುಭ ಕಾಮನೆ, ಶುಭ ಕಾಮನೆ. ಅಭಿ ಅಭಿ ಅಪನೆ ವೃತ್ತಿ ಕೋ ಏಕಾಗ್ರ ಕರ್ ಸಕ್ತೆ ಹೋ. ಇದೇ ರೀತಿ ನಿಮ್ಮ ಆಟಿಟ್ಯೂಡ್ ಅನ್ನು ಏಕಾಗ್ರ ಮಾಡ್ತೀರಿ. ಕಹಾ ಬಿ ವೃತ್ತಿ ಹಲ್ಚಲ್ ಮೇ ನಹಿ ಜಾಯೆ. ಇಷ್ಟು ಬಿಟ್ಟು ಎಲ್ಲಿನೂ ಹಲ್ಚಲಲ್ಲಿ ಹೋಗಬಾರ್ದು. ಅಚ್ಚಲ ಏಕಾಗ್ರ ಶಕ್ತಿಶಾಲಿ ರಹೆ. ಬಾಪ್ ದಾದನೆ ಡ್ರಿಲ್ ಕರಾಯಿ. ಇದೇ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಬ್ರಹ್ಮ ಬಾಬರವರ ಸೂಕ್ಷ್ಮ ಶರೀರದಲ್ಲಿ ಶಿವಬಾಬಾ ಇದ್ದಾರೆ. ವಿಶ್ವದ ಗೋಳದ ಮೇಲೆ ನಾನೀಗ ಕೂತ್ಕೊಂಡಿದ್ದೀನಿ.
ಫರಿಷ್ಠೆಯಾಗಿ ಬಾಪ್ತಾದರವರ ಜೊತೆಗೆ ಕೂತ್ಕೊಂಡಿದ್ದೀನಿ. ಶಿವಬಾಬಾ ಸದಾ ಶಿವ, ಸದಾ ಕಲ್ಯಾಣಕಾರಿ, ಸದಾ ಮಂಗಳಕಾರಿ. ಬಾಬಾ ಸದಾ ಶುಭಕಾರಿ. ಬಾಪ್ತಾದರವರು ಇಡೀ ವಿಶ್ವಕ್ಕೆ ಪರಿವರ್ತನೆ ಮಾಡಿ ಹೊಸ ರಾಜ್ಯವನ್ನ ಕಟ್ಟುವ, ಸ್ವರ್ಗವನ್ನ ತರುವ ಶ್ರೇಷ್ಠ ಆಟಿಟ್ಯೂಡ್ನಿಂದ ವಿಶ್ವದಾತ್ಮರಿಗೆ ಸಕಾರಾತ್ಮಕ ಸಂಕಲ್ಪಗಳ ಪ್ರಕಂಪನ. ಬಾಪ್ತಾದರವರ ಜೊತೆಗೆ ನಾನು ಸಹ ಫರಿಷ್ಠೆಯಾಗಿ ಇಡೀ ವಿಶ್ವದಾತ್ಮರಿಗೆ ದಯಾಹೃದಯದ ವೈಬ್ರೇಷನ್, ಸರ್ವರನ್ನು ಕ್ಷಮಿಸಿ ಎಲ್ಲರೂ ಬಾಬನ ಕಡೆಗೆ ನೋಡ್ತಾ ಇದ್ದಾರೆ. ಜಗತ್ತಿನ ಮನುಷ್ಯಾತ್ಮರೆಲ್ಲ ಅನುಭವ ಮಾಡ್ತಿದ್ದಾರೆ. ಬಾಪ್ ಮಿಲಾ, ಸಬ್ ಕುಚ್ ಮಿಲಾ. ಇಡೀ ವಿಶ್ವಕ್ಕೆ ಶಕ್ತಿಶಾಲಿ, ಎಲ್ಲರೂ ಒಳ್ಳೆಯವರಾಗ್ಲಿ, ಎಲ್ಲರೂ ಶಕ್ತಿಶಾಲಿ ಆಗಲಿ, ಎಲ್ಲರಿಗೂ ಬಾಬನ ಜ್ಞಾನ ಅರಿವಾಗಲಿ, ಸುಖ ಶಾಂತಿಯ ಅನುಭವ ಮಾಡಲಿ. ಅಚಲತೆ, ವೃತ್ತಿಯಲ್ಲಿ ಏಕಾಗ್ರತೆ, ಶಕ್ತಿಶಾಲಿ ವೃತ್ತಿ. ಈ ರೀತಿ ನಾವು ಸಂಕಲ್ಪ ಮಾಡೋದ್ರಿಂದ ಜಗತ್ತು ರಿಯಲಿ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಆಟಿಟ್ಯೂಡ್ ಇಟ್ಕೊಂಡಾಗ ನಿಮ್ಮ ಮನೆಗೂ ಈ ವೈಬ್ರೇಷನ್ ತಲುಪ್ತದೆ, ನಿಮ್ಮ ಕುಟುಂಬಕ್ಕೂ ತಲುಪ್ತದೆ, ನಮ್ಮ ಓಣಿಗೂ ತಲುಪ್ತದೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ, ಇಡೀ ವಿಶ್ವಕ್ಕೆ. ಇಡೀ ವಾಯುಮಂಡಲನೇ ಒಳ್ಳೆ ಪಾಸಿಟಿವ್ ವಾಯುಮಂಡಲ. ಇದು ಜನರ ಮೇಲೆ ವಿಶೇಷವಾದ ಪ್ರಭಾವವನ್ನು ಬೀರ್ತದೆ. ಬಾಪ್ತಾದ ನೆಂಟರೆಲ್ಲ ಕರಾಯಿ. ಅಚ್ಚ, ನಾಲ್ಕು ಕಡೆಯ ಸರ್ವ ಸೇವಾದಾರಿ ಮಕ್ಕಳಿಗೆ ಸದಾ ತಮ್ಮ ಶ್ರೇಷ್ಠ ವೈಬ್ರೇಷನ್ನ ಮೂಲಕ ಸೇವೆ ಮಾಡುವ ತೀವ್ರಗತಿಯ ಪುರುಷಾರ್ಥಿ ಮಕ್ಕಳಿಗೆ ಕ್ಷಮೆಗೆ ಮಾಸ್ಟರ್ ಸಾಗರ ಆಗಿ ಸದಾ ಶುಭ ಭಾವನೆ, ಶುಭ ಕಾಮನೆಯ ಮೂಲಕ ದುರ್ಬಲ ಆತ್ಮಗಳನ್ನು ಶಕ್ತಿಶಾಲಿ ಮಾಡುವ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान समय प्रमाण हर कार्य में सफल होने वाले ज्ञानी योगी तू आत्मा भवा. ಸಮಯ ಪ್ರಮಾಣ ಪ್ರತಿ ಕಾರ್ಯದಲ್ಲಿ ಸಫಲ ಆಗುವ ಜ್ಞಾನಿ ಯೋಗಿ ಆತ್ಮ ಆಗಿರಿ. ಸಮಯ ಪ್ರಮಾಣ ಪ್ರತಿ ಕಾರ್ಯದಲ್ಲಿ ಸಫಲರಾಗುವ ಜ್ಞಾನಿ ಯೋಗಿ ಆತ್ಮ ಆಗಿರಿ. ಜ್ಞಾನದ ಅರ್ಥವಾಗಿದೆ ಸಮಜ್. समझदार ಅಂತ ಯಾರಿಗೆ ಕರೆಯಲಾಗ್ತದೆ? जो समय प्रमाण समझदारी से कार्य करते हुए सफलता को प्राप्त करे. ಸಮಯ ಪ್ರಮಾಣವಾಗಿ ಒಳ್ಳೆ ತಿಳುವಳಿಕೆಯಿಂದ ಕೆಲಸವನ್ನ ಮಾಡುತ್ತಾ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವವರೇ ಸಮಜ್ದಾರ್. ಒಳ್ಳೆ ತಿಳುವಳಿಕೆಯಿಂದ ಪ್ರತಿ ಕಾರ್ಯದಲ್ಲಿ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವವರು. ಒಳ್ಳೆ ತಿಳುವಳಿಕೆ ಇದ್ದುಕೊಂಡು ಕೆಲಸ ಮಾಡಿದರೆ ಸಫಲತೆ ಪ್ರಾಪ್ತಿಯಾಗ್ತದೆ.
ಅಂಥವರಿಗೆ ಸಮಜ್ದಾರ್ ಅಂತ ಕರೆಯಲಾಗ್ತದೆ. ಸಮಜ್ದಾರ್ ಇದ್ದವರ ಲಕ್ಷಣ ಏನು? ಒಳ್ಳೆ ತಿಳುವಳಿಕೆ ಉಳ್ಳವರು ಇವರು ಅಂತ ಲಕ್ಷಣ ಏನು? ಒಕ್ಕಬಿ ದೋಖಾನೇ ಈ ಕಾಸಕ್ತಿ, ಅವ್ರು ಎಂದಿಗೂ ಮೋಸ ಹೋಗಂಗಿಲ್ಲ. ಅವರು योगी की निशानी है क्लीन और क्लियर बुद्धि. जिसकी बुद्धि क्लीन और क्लियर है वो कभी नहीं कहेगा कि पता नहीं ऐसा क्यों हो गया. ಮತ್ತೆ ಸಮಜ್ದಾರ್ ಯೋಗಿ ಆಗಿರ್ತಾರೆ. ಸಮಜ್ದಾರ್ ಎಂದಿಗೂ ಎಲ್ಲಿನೂ ಮೋಸ ಹೋಗಂಗಿಲ್ಲ. ಸಮಜ್ದಾರಿಯಿಂದ ತಿಳುವಳಿಕೆಯಿಂದ ಅವರು ಕೆಲಸ ಮಾಡೋದ್ರಿಂದ ಸಫಲತೆ ಅವರಿಗೆ ಪ್ರಾಪ್ತಿಯಾಗ್ತದೆ. ಯಾರು ಸಮಜ್ದಾರೋ ಅವರು ಯೋಗಿಯಾಗಿರ್ತಾರೆ. ಕ್ಲೀನ್ ಮತ್ತೆ ಕ್ಲಿಯರ್ ಬುದ್ಧಿ ಇರ್ತದೆ. ಅವರ ಬುದ್ಧಿ ಕ್ಲೀನ್ ಮತ್ತೆ ಕ್ಲಿಯರ್ ಇರೋದ್ರಿಂದ ಅವ್ರು ಎಂದಿಗೂ ಈ ರೀತಿ ಹೇಳಂಗಿಲ್ಲ, ಪತಾನೇ ಐಸಾ ಕ್ಯೋ ಹೋಗಯ, ಅಯ್ಯೋ ಹಿಂಗೆ ಯಾಕಾಯ್ತು ನನ್ಗೆ ಗೊತ್ತೇ ಆಗಿಲ್ಲ ಅಂತ ಎಂದಿಗೂ ಅನ್ನಂಗಿಲ್ಲ. ಅಷ್ಟರ ಮಟ್ಟಿಗೆ ಸಮಜ್ದಾರ್. ಪ್ರತಿ ಒಂದು ಯಾಕೆ ಏನಾಗ್ತಾ ಉಂಟು, ಹೇಗಾಗ್ತಾ ಉಂಟು, ಯಾಕೆ, ಎಲ್ಲಿ, ಏನು ಎಲ್ಲನೂ ಅವರ ಹತ್ರ ಏನಿದೆ ತಿಳುವಳಿಕೆ ಇರ್ತದೆ. ಯಾಕೆ ಹಿಂಗಾಯ್ತು ಅನ್ನುವ ಪ್ರಶ್ನೆ ಇಲ್ಲ ಅವರ ಹತ್ರ. ಈ ಶಬ್ದ ಯಾರು ಸಮಜ್ದಾರ್ ಇದ್ದಾರೋ, ಜ್ಞಾನಿ ಇದ್ದಾರೋ, ಯೋಗಿ ಆತ್ಮ ಇದ್ದಾರೋ ನಹಿ ಬೋಲ್ ಸಕ್ತಿ, ಅವ್ರು ಆ ರೀತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. वे ज्ञान और योग को हर कर्म में लाती है. ಜ್ಞಾನ ಮತ್ತೆ ಯೋಗವನ್ನ ಪ್ರತಿಯೊಂದು ಕರ್ಮದಲ್ಲಿ ಸಹಿತ ತರ್ತಾರೆ. ತಿಳುವಳಿಕೆ ಜೊತೆಗೆ ನಡವಳಿಕೆ ಎಲ್ಲ ಒಟ್ಟೊಟ್ಟಿಗೆ. ಸಮಜ್ದಾರ್ ಅಂದ ಮೇಲೆ ಸಮಜ್ದಾರ್ ತಿಳುವಳಿಕೆ ಜೊತೆಗೆ ನಡವಳಿಕೆ, ಅದೇ ರೀತಿ ಅವ್ರು ನಡ್ಕೋತಾರೆ. ಎಲ್ಲಿನೂ ಮೋಸ ಹೋಗಂಗಿಲ್ಲ. ಬಾಬಾ ಹೇಳ್ತಾರೆ ಯಾಕೆ, ಏನು, ಕ್ಯೋ ಹೋಗಯ ಇಂಥ ಪ್ರಶ್ನೆಗಳೇ ಇಲ್ಲ. ಇದು ಸಮಜ್ದಾರಗಳ ಲಕ್ಷಣ. ಸಮಯ ಪ್ರಮಾಣ ಪ್ರತಿ ಕಾರ್ಯದಲ್ಲಿಯೂ ನಾವು ಸಫಲತೆಯನ್ನು ಪಡೆಯುವ ಜ್ಞಾನಿ ಯೋಗಿ ಆತ್ಮ ಆಗಿರಿ. स्लोगन, अचल अडोल वही रहते जो अपने आदि अनादि संस्कार स्वभाव को स्मृति में रखते हैं. ಯಾರು ಅಚಲ ಅಡೋಲ ಇರ್ತಾರೆ? ನಮ್ಮ ಆದಿ ಸ್ವಭಾವ ಸಂಸ್ಕಾರವನ್ನ, ಅನಾದಿ ಸ್ವಭಾವ ಸಂಸ್ಕಾರವನ್ನ ಯಾರು ಸ್ಮೃತಿಯಲ್ಲಿ ಇಟ್ಕೊಳ್ತಾರೋ ಅವರು ಅಚಲ ಅಡೋಲ ಇರ್ತಾರೆ. ಆದಿ ಮತ್ತು ಅನಾದಿ ಸ್ವಭಾವ ಸಂಸ್ಕಾರವನ್ನು ಸ್ಮೃತಿಯಲ್ಲಿಟ್ಕೊಂಡವರು ಸದಾ ಅಚಲ ಅಡೋಲ ಇರ್ತಾರೆ. ಆದಿ ಅನಾದಿ. ಆದಿ ಅಂದ್ರೇನು? ಆದಿ ಸ್ವಭಾವ ಅಂದ್ರೆ ಏನು? ಆದಿ ಸ್ವಭಾವ ಅಂದ್ರೆ ಯಾವಾಗದ್ದು? ಆದಿ ಅಂದ್ರೆ ಸತ್ಯಯುಗದ ಸಂಸ್ಕಾರ. ಸತ್ಯಯುಗದ ದೇವಿ ದೇವತೆಗಳ ಸಂಸ್ಕಾರನೇ ಸ್ವಭಾವನೆ ಆದಿ ಸ್ವಭಾವ ಸಂಸ್ಕಾರ. ಅನಾದಿ ಅಂದ್ರೇನು? ಆತ್ಮ ಪರಮಧಾಮದಲ್ಲಿದ್ದಾಗ ಏನಿತ್ತು? ಹೆಂಗಿದ್ದೆವು ಪರಧಾಮದಲ್ಲಿ? ಪರಧಾಮದಲ್ಲಿ ಒರಿಜಿನಲ್ ಮೂಲ ಸಂಸ್ಕಾರದಲ್ಲಿದ್ದೆವು. ಆತ್ಮದ ಮೂಲ ಸಂಸ್ಕಾರ ಯಾವುದು? ಆತ್ಮ ಶಾಂತಮಯ ಜ್ಯೋತಿ, ಪ್ರೇಮ ಸ್ವರೂಪ, ಸುಖ ಸ್ವರೂಪ, ಪವಿತ್ರ ಸ್ವರೂಪ, ಶಕ್ತಿ ಸ್ವರೂಪ, ಜ್ಞಾನ ಸ್ವರೂಪ, ಆನಂದ ಸ್ವರೂಪ. ಇದು ಒರಿಜಿನಲ್ ಆತ್ಮದ ಮೂಲ ಸ್ವಭಾವ ಸಂಸ್ಕಾರ. ಆದ್ದರಿಂದ ಪರನಾಮದಲ್ಲಿದ್ದಾಗ ನಾನು ಹೇಗಿದ್ದೆ, ಸತ್ಯುಗದಲ್ಲಿದ್ದಾಗ ಹೇಗಿದ್ದೆ, ಇದನ್ನು ಸ್ಮೃತಿ ಮಾಡಿಕೊಳ್ಳಿ. ಆವಾಗ ನಮ್ಮ ಸ್ಥಿತಿ ಅಚಲ ಅಡೋಲವಾಗಿರ್ತದೆ. ಅಚ್ಚ, ಓಂ ಶಾಂತಿ. ಇವತ್ತು 6ನೇ ತಾರೀಕು. ಇವತ್ತಿನ ಸ್ವಮಾನ, ನಾನು ಆತ್ಮ ಈ ತನುವಿನಲ್ಲಿದ್ದು ಸಂಪನ್ನ ಆಗುವವನಾಗಿದ್ದೇನೆ. ನನ್ನ ಆತ್ಮ ಈ ತನುವಿನಲ್ಲಿದ್ದು ಸಂಪನ್ನ ಆಗುವವನಾಗಿದ್ದೇನೆ. ಅಚ್ಚ, ಓಂ ಶಾಂತಿ. अपनी अनंत किरणें बाहें सा पसारे,
गुण शक्तियों की माला हमारे गले में डारे। बाबा तुम हमारे ओ बाबा प्यारे प्यारे। शीतल सी ये रश्मियाँ हम पर बिखर रही हैं। आनंद की फुहारें प्रतिपल बरस रही हैं। शीतल सी ये रश्मियाँ हम पर बिखर रही हैं। आनंद की फुहारें प्रतिपल बरस रही हैं। अनुभूतियों में रंगे रूहानी ये इशारे। बाबा तुम हमारे ओ बाबा प्यारे प्यारे। जो बीज में है एक विशाल तरवर समाया। तुम में होकर लवलीन तुम सा स्वरूप पाया। जो बीज में है एक विशाल तरवर समाया। तुम में होकर लवलीन तुम सा स्वरूप पाया। अव्यक्त है अनूठे न्यारे ये नजारे। बाबा तुम हमारे ओ बाबा प्यारे प्यारे। हे ब्रह्म घर में ये अरुणिमा सी फैली है लाले। अनुपम ये शाश्वत है शांति सुख की छटा निराली। हे ब्रह्म घर में ये अरुणिमा सी फैली है लाली। अनुपम ये शाश्वत है शांति सुख की छटा निराली। महाचंद्र को चैतन्य तारावली निहारे। बाबा तुम हमारे ओ बाबा प्यारे प्यारे।
ओम शांति, ओम शांति, ओम शांति।